ನಮಸ್ಕಾರ, ಇದು ಅಖಾಡ. ಮತ್ತೆ ನಾವು ಇನ್ನೊಂದು ಅನಿವಾರ್ಯ ಮತ್ತು ಅನಪೇಕ್ಷಿತ ಚುನಾವಣೆಯ ಹೊಸ್ತಲಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಧರ್ಮ, ಜಾತಿ, ಭಾಷೆ, ಪಂಗಡ, ಉಪಪಂಗಡ, ದುಡ್ಡು ಈ ಎಲ್ಲ ವಿಚಾರಗಳ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿವೆ. ಆಶ್ಚರ್ಯ ಅಂತಂದರೆ ರೈತ ಸಮುದಾಯದ ಬಗ್ಗೆ ಲೆಕ್ಕಾಚಾರಗಳು ಅಲ್ಲಿವೆಯಾ ಅನ್ನೋದು. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬಹುಶಃ 1980ರ ದಶಕದಲ್ಲಿ ರೈತ ಚಳವಳಿ, ರೈತ ಸಮುದಾಯ ಅದನ್ನು ಬಿಟ್ಟು ಇಲ್ಲಿನ ರಾಜಕಾರಣ ನಡೀತಾ ಇರಲಿಲ್ಲ. ಸುಮಾರು 1960ರ ದಶಕದಲ್ಲೇ ರೈತ ಚಳವಳಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗುಂಪುಗಳಲ್ಲಿ ಇತ್ತಾದರೂ ಅದಕ್ಕೆ ಒಂದು ಅಗಾಧವಾದ ಸ್ವರೂಪ ಸಿಕ್ಕಿದ್ದು ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಅದು ಅವ್ರದ್ದೇ ಕೆಲವು ಕೆಲಸಗಳಿಂದಾಗಿ ಇಡೀ ರಾಜ್ಯದ ರೈತ ಸಮುದಾಯ ಅವತ್ತು ಒಟ್ಟಾಗಿತ್ತು. ರಾಜ್ಯ ರೈತ ಸಂಘ ಹುಟ್ಕೊಂಡಿತ್ತು. ಮತ್ತು ಇಡೀ 80ರ ದಶಕದ ಉದ್ದಕ್ಕೂ ರೈತ ಚಳವಳಿ ಎಷ್ಟರ ಮಟ್ಟಿಗೆ ಇಡೀ ನಾಡಿನ ಚಳವಳಿಯಾಗಿ ಬೆಳೀತು ಅಂತಂದರೆ ಅದು ಇಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಕೂಡ ರೈತ ಚಳವಳಿಯನ್ನು, ರೈತ ಸಮುದಾಯವನ್ನು ತಮ್ಮ ಲೆಕ್ಕಾಚಾರದಿಂದ ಹೊರಗಿಟ್ಟು ರಾಜಕಾರಣ ಮಾಡುವಂಥ ಸ್ಥಿತಿನೇ ಇಲ್ಲಿರಲಿಲ್ಲ. ಈ ಬಹುಶಃ ಅದೇ ಸ್ಫೂರ್ತಿಯಿಂದನೇನೋ ರೈತರು ನೇರವಾಗಿ ರಾಜಕೀಯಕ್ಕೆ ಇಳಿಯುವಂಥ ಪ್ರಯತ್ನ ಕೂಡ ಕನ್ನಡ ದೇಶ ಅನ್ನುವಂಥ ಒಂದು ಪಕ್ಷದ ಮೂಲಕ ಆಯಿತು. ಆದರೆ ದುರದೃಷ್ಟವಶಾತ್ ಅದು ವಿಫಲ ಆಯಿತು. ಬಹುಶಃ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ರಾಜಕೀಯವಾಗಿ ಆದ ಮೊದಲ ದೊಡ್ಡ ರಾಜಕೀಯ ಭ್ರಮ ನಿರಸನ ಅದು ಅಂತ ಹೇಳ್ಬಹುದೋ ಏನೋ. ಅದರ ನಂತರ ಬಹುಶಃ ಆ ಸಂದರ್ಭದಲ್ಲೇ ರಾಜ್ಯ ರೈತ ಸಂಘ ಹೋಳುಗಳಾಗಿ ಒಡೆದು ಹೋಗುವಂಥ ಎಲ್ಲ ಸೂಚನೆಗಳು ಇದ್ವು. ಅದು ಹಾಗೆ ಆಯಿತು. ಬರ್ತಾ 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 ರಾಜಕಾರಣದಲ್ಲಿ, ಸಮಾಜದಲ್ಲಿ, ಬದುಕಿನಲ್ಲಿ ರೈತರ ಧ್ವನಿ ಕುಗ್ಗುತ್ತಾ ಹೋಯಿತು. ರೈತ ಚಳುವಳಿ ಅನ್ನೋದು ರಾಜಕಾರಣದ ಲೆಕ್ಕಾಚಾರಗಳಿಂದ ಹೊರಗಡೆನೇ ಉಳ್ಕೊಂಬಿಡ್ತು. ಇವತ್ತು ಮತ್ತೆ ರೈತ ಸಂಘಗಳು ಒಂದಾಗಿವೆ, ಮತ್ತೆ ಚುನಾವಣೆ ಬಂದಿದೆ. ಆದರೆ ರೈತ ಸಂಘಗಳು ಒಂದಾಗಿರುವಂಥ ಹಿನ್ನೆಲೆಯಲ್ಲಿ ಕೂಡ ರಾಜಕೀಯ ಪಕ್ಷಗಳು ರೈತ ಸಮುದಾಯವನ್ನು, ರೈತ ಚಳುವಳಿಯನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ತಾ ಇವೆಯಾ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಯನ್ನು ಇಟ್ಕೊಂಡು ನಾವಿವತ್ತು ಇಲ್ಲಿ ಚರ್ಚೆಗೆ ನಿಂತ್ಕೊಂಡಿದ್ದೇವೆ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು, ರೈತ ಮುಖಂಡರಾದ KS ಪುಟ್ಟಣ್ಣಯ್ಯ ಅವರು, ಹಿರಿಯ ರಾಜಕಾರಣಿ ಮತ್ತು ಈಗ ಜಾತ್ಯತೀತ ಜನತಾದಳದಲ್ಲಿ ಗುರುತಿಸ್ಕೊಂಡಿರುವಂಥ MC ನಾಣಯ್ಯ ಅವರು, ಪುಟ್ಟಣ್ಣಯ್ಯ ಅವರ ಸಹವರ್ತಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರೈತ ಸಂಘದ ಮುಖಂಡರು ಬಂದಿದ್ದಾರೆ. ಹಾಗೆ ಕೃಷಿ ವಿಶ್ವವಿದ್ಯಾಲಯದ ಅಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಎಲ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ವೆಲ್ಕಮ್ ಟು ದಿ ಶೋ ಸರ್. ನಾನು ರೇಷ್ಮೆ ಅವರಿಂದನೇ ಶುರು ಮಾಡ್ಕೊಳ್ತೀನಿ. ರೈತ ಸಂಘಗಳು ಒಂದಾಗಿವೆ, ಆದರೆ ಯಾಕೋ ಅದು ಅಂಥ ಒಂದು ಸಂಚಲನನ ಮೂಡಿಸಿಲ್ಲ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಏನು ಕಾರಣ ಅಂದರೆ ಆ ಒಂದಾಗುವಿಕೆಯಲ್ಲಿ ಪ್ರಾಮಾಣಿಕತೆ ಇಲ್ವಾ ಅಥವಾ ಪಕ್ಷಾತೀತವಾಗಿ ರೈತರು ಒಂದಾಗೋದೇ ಕಷ್ಟನಾ? ರೈತ ಸಂಘಕ್ಕೂ ಕೂಡ ಇವತ್ತು ಅಸ್ಮಿತೆಯ ಬಿಕ್ಕಟ್ಟು, ಐಡೆಂಟಿಟಿ ಕ್ರೈಸಿಸ್. ಅದು ಯಾಕೆ ಅಂತ ರೈತ ಸಂಘದ ದೋಷ ಅಲ್ಲ, ಅಥವಾ ರೈತ ಸಂಘದ ನಾಯಕತ್ವದ ದೋಷ ಅಲ್ಲ. ನಮ್ಮ ರೈತಾಪಿ ಸಮುದಾಯದ ಗ್ರಹಿಕೆ ಆ ಥರ ಇದೆ. 80ರ ದಶಕದಲ್ಲಿ ರೈತ ಚಳವಳಿ ತುಂಬ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದಾಗಲೂ ಕೂಡ ನಮ್ಮ ರೈತರ ದೃಷ್ಟಿಯಲ್ಲಿ ರೈತರ ಪರ ಹೋರಾಡಲಿಕ್ಕೆ ನಂಜುಂಡಸ್ವಾಮಿ ಬೇಕು, ಸುಂದರೇಶ್ ಬೇಕು, ಪುಟ್ಟಣ್ಣಯ್ಯ ಬೇಕು. ರೈತರ ಹೆಸರಲ್ಲಿ ರಾಜ್ಯ ಆಳಲಿಕ್ಕೆ ದೇವೇಗೌಡರು ಬೇಕು, ಅವ್ರ ಮಕ್ಕಳು ಬೇಕು ಅನ್ನೋ ಒಂದು ಮನಸ್ಥಿತಿ ಅದು ಇವತ್ತಿಗೂ ಬದಲಾಗಿಲ್ಲ. ಎಲ್ಲೋ ಒಂದು ಕಡೆ ಚಳವಳಿ ರಾಜಕಾರಣದ ಆಶಯಗಳೇ ಬೇರೆ, ಅಧಿಕಾರ ರಾಜಕಾರಣದ ಉದ್ದೇಶಗಳೇ ಬೇರೆ ಅಂತ ಆಗೋಗ್ಬಿಟ್ಟಿದೆ. ಅದು ಇವತ್ತು ಪರಾಕಾಷ್ಠೆ ತಲುಪಿದೆ. ಯಾಕೆ ಅಂತಂದರೆ ಇವತ್ತಿನ ರಾಜಕಾರಣವೆಲ್ಲವೂ ಬೆಂಗಳೂರು ಕೇಂದ್ರಿತ ರಾಜಕಾರಣ. ಬೆಂಗಳೂರು ಕೇಂದ್ರಿತ ಕರ್ನಾಟಕವೇ ಬೇರೆ, ಬೆಂಗಳೂರೇತರ ಕರ್ನಾಟಕವೇ ಬೇರೆ ಅನ್ನೋ ಒಂದು ಸನ್ನಿವೇಶನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜಕೀಯ ಪಕ್ಷಗಳು. ಅಂದರೆ ಇವತ್ತು ರೈತ ಸಂಘಗಳು ಒಂದಾಗಿರೋದು ನಿಜವಾಗ್ಲೂ ರಾಜಕೀಯವಾಗಿ ಪ್ರಭಾವ ಬೀರಬಹುದಾದಷ್ಟು ಶಕ್ತಿಶಾಲಿ ಅಲ್ಲ ಅಂತ ಅನ್ಸುತ್ತಾ? ಇಲ್ಲ, ಒಂದಾಗಿರೋದು ಭಾಳ ಆರೋಗ್ಯಕರವಾದ ಲಕ್ಷಣ. ಆಮೇಲೆ ಭಿನ್ನಾಭಿಪ್ರಾಯ ಇದ್ದಿದ್ದು ಕೂಡ ಅದು ಒಳ್ಳೆಯದೇ. ಈ ಸಂಘಟನೆ ಮೊದಲಿಗಿಂತ ಒಂಥರ ಕಾಯಕಲ್ಪ ಪಡ್ಕೊಂಡಿದೆ. ತಮ್ಮಲ್ಲಿದ್ದ ಆಂತರಿಕ ವೈರುಧ್ಯಗಳು, ಭಿನ್ನಾಭಿಪ್ರಾಯಗಳು, ವ್ಯಕ್ತಿಗತವಾದ ವೈಮನಸ್ಸುಗಳು, ವಿರಸಗಳು ಅವೆಲ್ಲ ಬಹಿರಂಗಕ್ಕೆ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಾರದರ್ಶಕತೆ ಇತ್ತು. ಅವರ ಆಂತರಿಕ ಸಂಘರ್ಷದಲ್ಲಿ ಕೂಡ ಪಾರದರ್ಶಕತೆ ಇತ್ತು. ಅದು ನಮ್ಮ ವೃತ್ತಿ ರಾಜಕಾರಣಿಗಳು, ರಾಜಕೀಯ ಪಕ್ಷದಲ್ಲಿ ಅದನ್ನು ನೋಡೋಕ್ಕಾಗಲ್ಲ. ಅಲ್ಲಿ ಯಾಕೆ ಜಗಳಾಡ್ತಾರೆ, ಯಾಕೆ ಕುಂದಾಕ್ತಾರೆ ಅನ್ನೋದಕ್ಕೆ ಯಾವ ತರ್ಕವಾಗಲಿ ವಿವರಣೆ ಆಗಲಿ ಇರೋದೇ ಇಲ್ಲ. ಆದರೆ ಇಲ್ಲಿ ಒಂಥರ ಸೈದ್ಧಾಂತಿಕ ಸಂಘರ್ಷಣ ಇತ್ತು. ಕಾರ್ಯವಿಧಾನದ ಬಗ್ಗೆ ಕೂಡ ಭಿನ್ನಾಭಿಪ್ರಾಯಗಳಿದ್ದು, ಅದನ್ನೆಲ್ಲ ಬಹಿರಂಗವಾಗಿ ಅವ್ರು ಚರ್ಚೆ ಮಾಡ್ತಾ 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 ಮತ್ತೆ ಒಂದಾಗಿದ್ರೆ ಅದು ಆರೋಗ್ಯಕರವಾದ ಲಕ್ಷಣ. ಪುಟ್ಟಣ್ಣಯ್ಯವರೇ, ಒಡೆದ ಮನಸ್ಸುಗಳು ಒಂದಾಗೋದು ಕಷ್ಟ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಅಪನಂಬಿಕೆ ಉಳಿದೋಗುತ್ತೆ, ನಾಯಕತ್ವದ ಬಗ್ಗೆ ಅಪನಂಬಿಕೆ ಉಳಿದೋಗುತ್ತೆ ಅಂಥೇಳಿ. ಈಗೆಲ್ಲ ಒಂದಾಗಿದ್ದೀರಿ. ನಿಜವಾಗಲೂ ರೈತ ಸಂಘ
ರೈತ ಸಮುದಾಯ ಒಂದಾಗಿದೆಯಾ, ಪ್ರಾಮಾಣಿಕವಾಗಿ ಒಂದಾಗಿದೆಯಾ? ಒಂದಾಗಿರೋದೇ ನಂಬಿಕೆ. ಅಪನಂಬಿಕೆ ಇದ್ದಿದ್ರೆ ಒಂದಾಗೋ ಪ್ರಶ್ನೆನೇ ಇರ್ತದೆ. ಅಪನಂಬಿಕೆ ರೈತ ಸಮುದಾಯದ ಒಳಗಡೆ, ರೈತ ಸಂಘದ ಒಳಗಡೆ ಇವತ್ತಿಲ್ಲ. ಇಲ್ಲ ಸ್ವಲ್ಪನೂ ಇಲ್ಲ, ಒಂದು ಕಿಂಚಿತ್ತೂ ಇಲ್ಲ. ಹಾಗಿದ್ದರೆ ಇವತ್ತಿನ ರಾಜಕಾರಣದಲ್ಲಿ, ಇವತ್ತಿನ ಚುನಾವಣಾ ರಾಜಕಾರಣದಲ್ಲಿ, ಈಗ ಇನ್ನೊಂದು ಚುನಾವಣೆ ಬಂದಿದೆ, ಯಾವ ಪಕ್ಷಗಳು ರೈತ ಸಮುದಾಯವನ್ನು ಆ್ಯಸ್ ಎ ಕಮ್ಯುನಿಟಿ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾತಾಡಿದಾಗೆ ಕಾಣಿಸ್ತಿಲ್ಲ. ಎಲ್ಲೋ ಸಾಲ ಮನ್ನಾದ ಬಗ್ಗೆ ಮಾತಾಡ್ತಾರೆ, ಅಲ್ಲೆಲ್ಲೋ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ದಿ ಫೋರ್ಸ್ ಆಫ್ ದಿ ಫಾರ್ಮರ್ಸ್ ಅದು ಒಂದು ಫ್ಯಾಕ್ಟರ್ ಅಂತ ಯಾರು ಪರಿಗಣನೆ ಮಾಡಿದ ಸೂಚನೆ ಕಾಣಿಸ್ತಾ ಇಲ್ಲ. ರೈತರು ಉದ್ಯಮನ, ದುಡಿಯೋ ವರ್ಗದ ಕೃಷಿ ಕ್ಷೇತ್ರ ಒಂದು ಉದ್ಯಮ ಅಂತ ಎಲ್ಲಿ ಒಂದು ಉದ್ಯಮ ಅಂತ ಘೋಷಣೆ ಮಾಡಿದ್ದಾರೆ? ಒಂದು ಕೃಷಿಗೆ ಇಲ್ಲಿರೋ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ದಾರೆ, ಕೃಷಿ ಬಂಡವಾಳ ಯಾರು ಬರೆದಿದ್ದಾರೆ? ಕೃಷಿ ನಷ್ಟನೂ ಬರೆದಿಲ್ಲ, ಕೃಷಿ ಬಂಡವಾಳನೂ ಬರೆದಿಲ್ಲ. ಇದನ್ನೊಂದು ಉದ್ಯಮ ಅಂತ ಎಲ್ಲಿ ಘೋಷಣೆ ಆಗಿದೆ? ಕೃಷಿ ಒಂದು ಜ್ಞಾನ ಅಂತ ಎಲ್ಲಿ ಘೋಷಣೆ ಆಗಿದೆ? ಸಂಶೋಧನೆ ಮತ್ತು ಶಿಕ್ಷಣ ಜ್ಞಾನ ಇರ್ಬೋದು, ದುಡಿಯೋ ವರ್ಗವನ್ನು ಜ್ಞಾನ ಅಂತಲೇ ಘೋಷಣೆ ಮಾಡಿದ್ದೇನೆ. ಈ ದೇಶದಲ್ಲಿ ರೈತರು ಸಾಲ ಮನ್ನಾ ಮಾಡ್ತಿದ್ದಾರೆ, 66,000 ಕೋಟಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಹಿಂದೆ ಇದ್ದಂಥ ಸರ್ಕಾರ 2,500 ಕೋಟಿ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಮನ್ನಾ ಮಾಡ್ತಿದ್ದಾರೆ ಅಂತ ಯಾರ್ಯಾರು ಹೇಳ್ತಾರೆ? ಇಲ್ಲ ಬೆಲೆ ನೀತಿಲಿ ಅವರು ಮೋಸ ಮಾಡಿದ್ದೀವಿ, ಇಲ್ಲ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ನಿರಂತರವಾಗಿ ನಷ್ಟ ಅನುಭವಿಸಿದ್ದಾರೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಯಾವ ಕಾರಣಕ್ಕೆ ಸಾಲ ಮನ್ನಾ ಮಾಡ್ತಿದ್ದಾರೆ? ಸಾಲ ಮನ್ನಾ ಮಾಡೋ ಉದ್ದೇಶ ಏನಿತ್ತಲ್ಲಿ ಅಂದರೆ ಯಾವುದೇ ಬೆಲೆ ನೀತಿ ಇಲ್ದೇ ರೈತರನ್ನ ಪ್ರೊಟೆಕ್ಟ್ ಮಾಡ್ದೇ ತಪ್ಪು ಮಾಡಿರೋದು ದಂಡ ಕಟ್ತಿದ್ದಾರೆ ಅಷ್ಟೇ. ನಾವು ಉಳ್ಕೊಳ್ಳಿ ಅಂತೆಲ್ಲ ಸಾಲ ಮನ್ನಾ ಮಾಡ್ತಿರೋದು, ಅವರೆಲ್ಲ ಉಳ್ಕೊಳ್ಳೋಕೆ ನಮ್ಗೆ ಸಾಲ ಮನ್ನಾ ಮಾಡ್ತಿದ್ದಾರೆ. ಅವರೆಲ್ಲ ಉಳ್ಕೊಳ್ಳೋಕ್ಕೆ ಸಾಲ ಮನ್ನಾ ಮಾಡ್ತಿದ್ದಾರೆ ಅನ್ನೋದು ಇಟ್ಸ್ ಏನೋ ವ್ಯಾಲಿಡ್ ಪಾಯಿಂಟ್. ಆ ವಿಷಯನೇ ಇಟ್ಕೊಂಡು ಅವರು ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ರೈತರನ್ನು ಬಳಸ್ಕೊಳ್ತಿದ್ದಾರೆ ಅಂತಂದಾಗ ರೈತರ ಧ್ವನಿ ಎಲ್ಲಿರುತ್ತೆ, ಎಲ್ಲಿರಬೇಕು, ಎಲ್ಲಿದೆ ಸರ್? ಈಗ ರೈತರು ಯಾವತ್ತೂ ವೋಟರ್ಸ್ ಆಗಿದ್ದೀವಿ, ನಾವು ಪಾಲಿಟಿಕ್ಸ್ ಮಾಡಿಲ್ಲ. ರೈತರ ಲಾಬಿ ಎಲ್ಲೂ ಇಲ್ಲ. ಪಾರ್ಲಿಮೆಂಟಲ್ಲಿ ಆಗ್ಬೋದು, ಇಲ್ಲ ಆಗ್ಬೋದು. ನಮ್ಮವ್ರು 175 ಜನ MLA ಹಳ್ಳಿ ರೆಪ್ರೆಸೆಂಟೇಷನ್, ಸುಮಾರು 350ಕ್ಕಿಂತ ಅಧಿಕ ಪಾರ್ಲಿಮೆಂಟ್ ಮೆಂಬರ್ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು. ನಮ್ಮ ಲಾಬಿ ಎಲ್ಲಿದೆ? ಇಡೀ ದೇಶ ಬಂಡವಾಳಶಾಹಿಗಳ ಕೈಲಿ ಸಿಕ್ಕಿದೆ. ಲಾರಿ ತಯಾರು ಮಾಡೋನು ಓಟ್ ಹಾಕ್ತಾನೆ, ಲಾರಿಗೆ ಬೆಲೆ ನಿಗದಿ ಮಾಡ್ಕೊತಾನೆ. ಕಾರ್ ತಯಾರು ಮಾಡೋನು ಓಟ್ ಹಾಕ್ತಾನೆ, ಕಾರಿಗೆ ಬೆಲೆ ನಿಗದಿ ಮಾಡ್ತಾನೆ. ಮಸಾಲೆ ದೋಸೆ ಹಾಕೊಂಡು ಓಟ್ ಹಾಕ್ತಾನೆ, ಅವ್ನು ಮಸಾಲೆ ದೋಸೆ ಬೆಲೆ ನಿಗದಿ ಮಾಡ್ತೀನಿ. ನಾನು ಓಟ್ ಹಾಕ್ತೀನಿ, ನನ್ನ ಬೆಲೆ ಯಾರು ನಿಗದಿ ಮಾಡ್ತಾರೆ? ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ರೈತರೇ ಅಂತ ನಾನು ಒಪ್ಕೊಳ್ತಾನೆ. ರೈತರು ಆ ಥರದ ಒಂದು ಪ್ರಯತ್ನನ ಹಿಂದೆ ಮಾಡಿದರು. ನೇರವಾಗಿ ರಾಜಕಾರಣಕ್ಕೆ ಧುಮುಕಿ ತಮ್ಮ ಭವಿಷ್ಯವನ್ನು, ತಮ್ಮ ಹಣೆ ಬರಹವನ್ನು ತಾವೇ ಬರ್ಕೋಬೇಕು ಅನ್ನೋ ಪ್ರಯತ್ನ ಅವಾಗ ನಡೆದಿತ್ತು. ಯಾವ ಕಾರಣಕ್ಕೆ ವಿಫಲ ಆಯಿತು ನನಗೆ ಗೊತ್ತಿಲ್ಲ, ಬಟ್ ವಿಫಲ ಆಗಿತ್ತು. ಈಗ ರೈತ ಸಮುದಾಯ ಒಂದಾಗಿರೋ ಹಿನ್ನೆಲೆಯಲ್ಲಿ ಆ ಥರದ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದೀವಿ. ಸರ್ವೋದಯ ಕರ್ನಾಟಕದ ಮೂಲಕ ರೈತರು ಮತ್ತು ದಲಿತರು ನಾವಿಬ್ಬರೂ ಸೇರಿ ಒಂದು ಡಬ್ಬಕ್ಕೆ ಓಟ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಬದುಕಿಗೆ ನ್ಯಾಯವನ್ನು ಸಿಗ್ತಕ್ಕಂಥ ಆಲೋಚನೆಯನ್ನೆಲ್ಲ ವಿಧಾನಸೌಧ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ನಮ್ಮ ರೆಪ್ರೆಸೆಂಟೇಷನ್ ಭಾಳ ಮುಖ್ಯವಾದ ವಿಷಯ ಅಂತ ಆಲೋಚನೆಯ ಮೇಲೆ ಸರ್ವೋದಯ ಕರ್ನಾಟಕವನ್ನು ಕಟ್ಟಿದ್ವಿ. ನಾಣಯ್ಯವರೇ, ರೈತರ ಪರವಾದ ಪಕ್ಷ ತಮ್ಮದು ಜಾತ್ಯತೀತ ಜನತಾದಳ ಅನ್ನೋ ಒಂದು ಇಮೇಜನ್ನು ಇಟ್ಕೊಂಡೇ ಬೆಳೆದಂಥ ಪಕ್ಷ ಅದು. ಇವತ್ತು ರೈತರು ಜಾತ್ಯತೀತ ಜನತಾದಳದ ಜೊತೆ ಗುರುತಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಇದೆಯಾ ಸರ್? ಈ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವ ರಾಜಕೀಯ ಪಕ್ಷವನ್ನಾದರೂ ತಿಳ್ಕೊಳ್ಳಿ, ಎಲ್ಲ ರಾಜಕೀಯ ಪಕ್ಷಗಳು ರೈತರ ಪರನೇ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷಗಳು ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನ ಎಲ್ಲ ಪ್ರಣಾಳಿಕೆಗಳಲ್ಲಿ, ಎಲ್ಲ ಸಾರ್ವಜನಿಕ ಹೇಳಿಕೆಗಳಲ್ಲೇ ಬಂದಿರ್ತಕ್ಕಂಥವ್ರು. ಆದರೆ ಯಾವ ರೈತರಿಗೂ ರೈತರನ್ನ ಬಿಟ್ಟು ಏನಾದರೂ ಕೆಲಸ ಮಾಡಿದಾರಾ? ಭಾರತೀಯ ಜನತಾ ಪಕ್ಷದವರು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಹೇಳ್ತಾ ಇರ್ತಕ್ಕಂಥ ನಾವು ಕೂಡ ಮಣ್ಣಿನ ಮಕ್ಕಳೇ, ನಾವು ಕೂಡ ಭಾಳ ಹೋರಾಟ ಮಾಡಿದ್ವಿ ಅವರು ಹೇಳ್ತಾ ಬಂದಿರ್ತಕ್ಕಂಥವ್ರೆ. ಆದರೆ ಇವತ್ತು ವಸ್ತುಸ್ಥಿತಿ ಏನು ಅಂತ ಕಂಡ್ರೆ, ರೈತರನ್ನಾಗಿ ಬದುಕಲಿಕ್ಕೆ, ಬಾಳಲಿಕ್ಕೆ ಬಿಡದೇ ಇರತಕ್ಕಂಥ ಪರಿಸ್ಥಿತಿಯ ಒಂದು ವ್ಯವಸ್ಥಿತ ಸಂಚು ನಮ್ಮ ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದೇ ದುರಂತ. ನಾನು ಪುಟ್ಟಣ ಏನೋ ಮುಂದೆ ಕೇಳ್ತಿದ್ದೀನಿ, ದಯವಿಟ್ಟು ಕೃಷಿ ಜಮೀನನ್ನು ಕರ್ನಾಟಕದಲ್ಲಾದರೂ, ಹೊರಗಡೆ ಇರ್ತಾ ಇರ್ತಕ್ಕಂಥ ಮಾತನಾಡೋದಿಲ್ಲ, ಕರ್ನಾಟಕದ ಕೃಷಿ ಜಮೀನನ್ನು ಕೃಷಿ ಏತರಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶ ಇವತ್ತು ಬೇಕಾಬಿಟ್ಟಿಯಾಗಿ ನಡೀತಾ ಇದೆಯಲ್ಲ, ಇದನ್ನು ನಾವು ನಿರ್ಬಂಧ ಮಾಡದೆ ಹೋದರೆ. ಆ ವಿಚಾರಕ್ಕೆ ಪೂರಕವಾಗಿ ನಾನು ಕೇಳಿದ್ರೆ SEZಗಳ ಹಾವಳಿ ಶುರುವಾಗಿದ್ದು ಕಳೆದ 4-5 ವರ್ಷಗಳಲ್ಲಿ ಅಂತ ಅನ್ಕೊಳ್ತೇನೆ. ಆಗ ಅಧಿಕಾರದಲ್ಲಿದ್ದಂಥ ಪಕ್ಷ ಜಾತ್ಯತೀತ ಜನತಾದಳ. ಅಂದ್ರೆ ನಾನು ಅದಕ್ಕೆ ಕೇಳಿದ್ದು, ರೈತರು ಇವತ್ತು ಜಾತ್ಯತೀತ ಜನತಾದಳದ ಜೊತೆ ಗುರುತಿಸ್ಕೊಳ್ಳುವಂಥ ಸ್ಥಿತಿ ಇದೆಯಾ ಸರ್? ನಾನು ನಮ್ಮ ಪಕ್ಷ ಜನತಾದಳ ಅಂತ ಹೇಳ್ತಾ ಇರ್ತಕ್ಕಂಥ, ಜಾತ್ಯತೀತ ಜನತಾದಳ ಅಂತ ಹೇಳ್ತಾ ಇರ್ತಕ್ಕಂಥ ಪಕ್ಷ ಹೋಳಾದ ಮೇಲೆ
ಪಕ್ಷ ಹೋಳಾದ ಮೇಲೆ ಅದಕ್ಕೆ ಒಂದು ಯುನೈಟೆಡ್ ಅಂತ ಕೊಟ್ಟರು, ಒಂದಕ್ಕೆ ಸೆಕ್ಯುಲರ್ ಅಂತ ಕೊಟ್ಟರು. ಒಂದು ಯುನೈಟೆಡ್ ಅಂತ ಆಯ್ತು, ಒಂದು ಒಂದು ಸೆಕ್ಯುಲರ್ ಅಂತ ಆಯ್ತು. ಉಳಿಲಿಲ್ಲ, ಒಂದು ಸೆಕ್ಯುಲರ್ ಯಾರು ಯುನೈಟೆಡ್ ಆಗಿ ಉಳಿಲಿಲ್ಲ. ಯಾವ ಪಕ್ಷ ಸೆಕ್ಯುಲರ್ ಆಗಿ ಉಳಿದಿದೆ ಹೇಳಿ? ಈ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಸೆಕ್ಯುಲರ್ ಆಗಿ ಉಳಿದಿರ್ತಕ್ಕಂಥ ಪಕ್ಷ ಇದೇನು? ಇವತ್ತು ನಾನು ಹೇಳ್ತಾ ಇದ್ದೀನಿ, ರೈತ ಸಮುದಾಯ ಮತ್ತು ರೈತರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಸ್ನೇಹಿತರು ಕೂತಿದ್ದಾರಲ್ಲ ಇಲ್ಲಿ, ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಭಾಳ ಹೆಚ್ಚು. ಸಂಶೋಧನೆ ಆಗಬೇಕಾಗಿರ್ತಕ್ಕಂಥದ್ದು, ಅದರ ಬಗ್ಗೆ ರೈತಾಪಿ ವರ್ಗದ ಜನರು ಅವರು ಬೆಳೀತಾ ಇರ್ತಕ್ಕಂಥ ಬೆಳೆಗಳನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲಕ್ಕಿಂತಲೂ ಹೆಚ್ಚುವಾಗಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಹೇಳ್ತಾ ಇರ್ತಕ್ಕಂಥ ಯಾವುದನ್ನು ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು, ನಮ್ಮ ಚಿಕ್ಕ ಮಕ್ಕಳು. ಮಾರ್ಕೆಟಿಂಗ್ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದೇ ನಮ್ಮ ರೈತರು ಈ ಥರ ಸಾಯಲಿಕ್ಕಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಒಳ್ಳೆಯ ಅಂಶನ ಹೇಳಿದ್ದೀರಿ ಅನಿಸುತ್ತೆ. ಇಲ್ಲಿ ಅದೇ ನೀವು ಹೇಳಿದಾಗ ಇಲ್ಲಿ ಕೃಷಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ಒಂದಿಷ್ಟು ವಾದ ವಿವಾದಗಳು ನಡೆದಿತ್ತು. ಮಾಧ್ಯಮಗಳು, ಜನ, ಸಂಶೋಧಕರು ಇವರು ಎಲ್ಲರೂ ರೈತ ಸಮುದಾಯದಿಂದ ಹೇಗೆ ದೂರ ಆಗ್ತಾ ಇದ್ದಾರೆ, ರೈತರ ಕಷ್ಟಗಳು ಹೇಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಬಂದಿತ್ತು. ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ, ರೈತರ ಮೂಲಭೂತ ಸಮಸ್ಯೆಗಳು ಏನು ಅಂತ ತಾವು ಹೇಳ್ಕೊಡ್ತೀರಾ ತಮ್ಮ ಸ್ಟೂಡೆಂಟ್ಸ್ಗೆ? ಏನು ಅಂತ ತಾವು ಅರ್ಥ ಮಾಡ್ಕೊಂಡಿದ್ದೀರಿ? ಈ ವಿಷಯದ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಹೆಚ್ಚಿಗೆ ಒಂದು ಬೆಳೆಗಳನ್ನು ಬೆಳೆಯೋದು ಹೇಗೆ ಮತ್ತು ಅದನ್ನು ಸರಿಯಾದ ವಿಧಾನದಲ್ಲಿ ಬೆಳೆದು ಹೆಚ್ಚು ಉತ್ಪನ್ನ ಮಾಡೋದು ಹೇಗೆ, ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಕೊಡ್ತೀವಿ. ಆದರೆ ಈ ಬೆಳೆ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ರೈತ ಸಂಘದ ನಿಲುವು ಏನು ಅಂತಕ್ಕಂಥದ್ದು ಒಂದು ನಾವು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಪುಟ್ಟಣ್ಣ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ಇವ್ರ ಸಂಬಳನ ನಿಗದಿ ಮಾಡ್ಕೊಂಡಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಗದಿ ಮಾಡ್ಕೊಂಡಿದ್ದಾರೆ? ಜೀವನ ಅವಶ್ಯಕವಾದ ವಸ್ತುಗಳ ಬೆಲೆ ಏರಿಕೆ, ತಮ್ಮ ಜೀವನವನ್ನು ನಡೆಸಬೇಕಾದ್ರೆ ಎಷ್ಟು ಸಂಬಳ ಬೇಕು ಅಂಥೇಳಿ ನಿಗದಿ ಮಾಡ್ಕೊಂಡಿದ್ದಾರೆ. ಕಾಸ್ಟ್ ಆಫ್ ಕಲ್ಟಿವೇಷನ್ನು, ಕಾಸ್ಟ್ ಆಫ್ ಲಿವಿಂಗ್, ಕಾಸ್ಟ್ ಆಫ್ ಲೇಬರ್ ಮೇಲೆ ನಮ್ಮ ಬೆಲೆ ನೀತಿ ಮಾಡಿದರೆ ಸಾಲ ಮನ್ನಾ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಯಾಕೆ ಮಾಡಲಿಲ್ಲ ಇವರೆಲ್ಲ? ಯಾರು ಮಾಡಬೇಕಾಗಿರೋರು? ರೈತರ ಮಾಡಬೇಕಾಗಿರೋರು. ಓದಿರ್ತಕ್ಕಂಥವ್ರು ಎಕನಾಮಿಸ್ಟ್ ಅಂತ ಏನಿದ್ದಾರೆ ಅವ್ರು ಮಾಡಬೇಕಾಗಿತ್ತು. 6ನೇ ವೇತನ ಆಯೋಗ ಅಂತ ಮಾಡ್ಕೊಂಡು ಅವ್ರಿಗೆ TADH ಮಾಡ್ಕೊಂಡಿದ್ದಾರೆ. ನಮಗೆ ಯಾವ ವೇತನ ಆಯೋಗ ಇದೆ? ನಮಗೆ ಯಾವ ವೇತನ ಆಯೋಗ ಇದೆ ನಮಗೆ? ಮೊನ್ನೆ ದಿವಸ ನಾನು ಡೆಲ್ಲಿಗೆ ಹೋಗಿದ್ದೆ. 1 ಟನ್ ಕಬ್ಬು ಬೆಳೆಯೋಕ್ಕೆ ಕಡ್ಗೂಲಿ, ಒಡಗೂಲಿ ಮತ್ತು ಬೆಳೆ ಎಲ್ಲ ಸೇರಿದ್ರೆ 500 ರೂಪಾಯಿ ಸಾಕು ಅಂತ ವರದಿ ಕೊಟ್ಟಿದ್ದಾರೆ. ಆ ವರದಿ ತರಿಸ್ಕೊಳ್ಳೋಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂದರೆ 17 ಕೋಟಿ ಖರ್ಚಾಗಿದೆ. ಈ ದೇಶದ ಅಗ್ರಿಕಲ್ಚರಲ್ ಪಾಲಿಸಿ ಆಮೇಲೆ ಹೇಳ್ತಾರೆ ಎಸೆನ್ಸಿಯಲ್ ಕಮ್ಯಾಡಿಟೀಸ್ ಆ್ಯಕ್ಟ್ ಮೇಲೆ ಸಕ್ಕರೆ ಅತ್ಯಂತ ಕಡುಬಡ ಜನರಿಗೆ ತಲುಪಿಸ್ಬೇಕಾಗಿರೋದ್ರಿಂದ ಅದನ್ನು ಹೆಚ್ಚು ಬೆಲೆ ಆದರೆ ಅದು ಅಪಾಯಕಾರಿ ಅಂತ. 100 ಮೂಟೆನಲ್ಲಿ 55 ಮೂಟೆ ಸಕ್ಕರೆ ಸ್ವೀಟ್ ಅಂಗಡಿಗೆ ಹೋಗ್ತದೆ. ಚಂಪಾಕಲಿ, ಅನಾರ್ಕಲಿ, ಚಮ್ಚಮ್ಗೆ ಅದು 1 kg 180, 160 ಅವನು ಮಾಡಿದ್ದಾನೆ. 15% ಸಕ್ಕರೆ ಚಾಕ್ಲೇಟ್ಗೆ ಹೋಯ್ತದೆ. ಇನ್ನು 15% ಪೆಪ್ಸಿ, ಕೊಕೋ ಕೋಲಾ, ಮಿರಾಂಡಾಕ್ಕೆ ಹೋಯ್ತದೆ. ಇನ್ನು 15% ಇಡೀ ಇಂಡಿಯಾ ದೇಶಕ್ಕೆ ಹೋಗ್ತದೆ. ಈ 85% ಅವ್ರು ಕೆಟ್ಟೋಯ್ತಾರೆ ಅಂದ್ಬಿಟ್ಟು ಕಡಿಮೆ ದರದಲ್ಲಿ ಸಕ್ಕರೆ ಮರ್ಬೇಕಾ? ಎಲ್ಲಿದೆ ಪಾಲಿಸಿ? ಯಾರ ಕೈಲಿದೆ ಇದು? ಯಾರು ಮಾಡೋರು ಯಾರು? ಅದು ಕೇಳಿದ್ರೆ ಜಾಗತೀಕರಣ ಮತ್ತು ಉದಾರೀಕರಣ ನೀತಿಗೆ ಸೈನ್ ಹಾಕಿದ ಮೇಲೆ, ಎಲ್ಲ ಮಾರ್ಕೆಟ್ ಪ್ರವೇಶ ಮಾಡಿದ್ಮೇಲೆ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರಲ್ಲ. ಇಡೀ ಪ್ರಪಂಚಕ್ಕೆ ಒಂದು ರೇಟ್ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಸಕ್ಕರೆ ಬೆಲೆ. ಜಗತ್ತು ಉಳ್ಕೋಬೇಕು ಅಂತ ಜಾಗತೀಕರಣಕ್ಕೆ ಸೈನ್ ಹಾಕಿದ ಮೇಲೆ ಇಡೀ ಜಗತ್ತಿನಲ್ಲಿ ಒಂದೇ ಬೆಲೆಗೆ ಯಾಕೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬಾರ್ದು? ನಾನು ಮತ್ತೆ ಬರ್ತೀನಿ. ಅಂದರೆ ಸ್ಟೂಡೆಂಟ್ಸನ್ನು ಕೇಳ್ತೀನಿ. ಫಸ್ಟು, ರಿಯಾಲಿಟಿಯಿಂದ ದೂರ ಇದ್ದೀರಿ ನೀವು ಅನ್ನೋವಂಥ ಮಾತು. ಇಲ್ಲ, ಆ್ಯಕ್ಚುಲಾಗಿ ನಮಗೆ ಏನು ಫೀಲ್ಡಿಂದ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೂ ನಮಗೆ ಒಂದು ರಾವೇಪ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ ನಾವು ಫೈನಲ್ ಇಯರ್ಲಿದ್ದಾಗ. ಆವಾಗ ನಾವು ರೈತರ ಸಮಸ್ಯೆಗಳೇನು, ಅಲ್ಲಿ ಏನು ನಡೀತಿದೆ ಅಂತ ನಮಗೆ ತಿಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಮ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜು ಸ್ವಲ್ಪ ಇದೆ ಅಂತ ಏನೋ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಗೆ ಕೃಷಿ ವಿಜ್ಞಾನದ ಸಂದಿಗ್ಧ ಎಂಥದ್ದು ಅಂದ್ರೆ ಅನಂತ್, ಎಂಜಿನಿಯರಿಂಗು, ಮೆಡಿಕಲ್ಲು, ನರ್ಸಿಂಗು, TCH, B.Ed, ಕ್ಯಾಪ್ಟೇಷನ್ ಲಾಬಿ ಇಷ್ಟೊಂದು ಬಲಿಷ್ಠವಾಗಿ ಬೆಳೆದಿದೆ. ಯಾವ ಕುಬೇರನು ಕೂಡ ಇದುವರೆಗೂ ಕ್ಯಾಪ್ಟೇಷನ್ ಅಗ್ರಿಕಲ್ಚರ್ ಕಾಲೇಜ್ ಮಾಡ್ಲಿಕ್ಕೆ ಮುಂದೆ ಬಂದಿಲ್ಲ. ಹೋಗ್ಲಿ, ಇರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಪೇಮೆಂಟ್ ಕೋಟ ಇಡೋ ವ್ಯವಸ್ಥೆ ಕೂಡ ಆಗಿಲ್ಲ. ಯಾಕೆಂತಂದ್ರೆ ಇಡೀ ಕೃಷಿ ಶಿಕ್ಷಣದ ಬಗ್ಗೆ ನಮ್ಮ ಸಮಾಜದ ಉಪೇಕ್ಷೆ, ಸರ್ಕಾರದ ಉಪೇಕ್ಷೆ, ಆಮೇಲೆ ಎಲ್ಲ ಮಡಿವಂತ ವರ್ಗ, ಶಿಷ್ಟ ವರ್ಗದ ಒಂದು ತಿರಸ್ಕಾರ ಮನೋಧರ್ಮ ಏನಿದೆ, ಅದರಿಂದಾಗಿ ಪಾಪ ಅವರಲ್ಲೂ ಕೂಡ ಕೇಳರ್ಮೆ ಬಂದ್ಬಿಡಿದೆ. ಓಕೆ, ಮೆಡಿಕಲ್ ಇಂಜಿನಿಯರಿಂಗ್ ಸಿಗಲಿಲ್ಲ ಅಂದ್ಬಿಟ್ಟು ಅಗ್ರಿಕಲ್ಚರ್ ಹೋಗ್ಬೇಕು. ಇಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ,
ಅಗ್ರಿಕಲ್ಚರ್ ಕಾಲೇಜ್ನವರು ಯೂನಿವರ್ಸಿಟಿಯವ್ರು ಏನಾದ್ರು ಧರಣಿ ಮಾಡಿ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಏನೋ ಹೋರಾಟ ಗಿರಾಟ ಕೊಟ್ಟರು. ಸರ್, ಇವಾಗ ವಿಜ್ಞಾನಿಗಳು ನಾವು ಧರಣಿ ಚಳುವಳಿ ಮಾಡೋಕ್ಕಾಗಲ್ಲ. ಇದಕ್ಕೆ ಕಾರಣಗಳೇನು, ಇದನ್ನು ಯಾವ ಥರ ತಪ್ಪಿಸ್ಬೋದು ಅಂತ ವೈಜ್ಞಾನಿಕ ವರದಿಯನ್ನು ಕೊಡ್ಬೋದು. ನಾವು ಬೀದಿಗಿಳಿದು ರೈತರ ಪರವಾಗಿ ಮಾಡೋದಕ್ಕೆ ನಿಮ್ಮ ಅವಕಾಶ ನಮ್ದೇನು ಗೊತ್ತೇ? ಉದಾಹರಣೆಗೆ ನೀವು ಸಕ್ಕರೆದ ಬೆಲೆ ಹೇಳಿದ್ರೆ 500 ರೂಪಾಯಿ ಅಂತ, ಅಲ್ಲ 1500 ರೂಪಾಯಿ ಆಗುತ್ತೆ, ವೈಜ್ಞಾನಿಕವಾಗಿ ಇಷ್ಟು ಖರ್ಚು ಬರುತ್ತೆ ಅಂತ ಹೇಳೋದಕ್ಕೆ ವಿಜ್ಞಾನಿಗಳ ವಿನಃ ನಾವು ಬೀದಿಗಿಳಿಯೋದು ಎಷ್ಟರ ಮಟ್ಟಿಗೆ ಸಂಬಂಧಿಸಿದಂತ ನಿಮ್ಮ ಕೈ ಬಲಪಡಿಸೋದಕ್ಕೆ ಬೇರೆ ವಿಷಯದಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಯಾರ್ಯಾರು ಊಟ ಮಾಡ್ತಾರೆ ಈ ದೇಶದೆಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತ ಚಳವಳಿ ಮಾಡ್ಬೇಕಾಗಿತ್ತು. ಒಬ್ಬರೇ ಅಂತಲ್ಲ, ಈ ನಾಡಿನಲ್ಲಿ ಯಾರು ದೈಹಿಕ ಶ್ರಮದ ಮೂಲಕ ದುಡಿದು ಆಹಾರ ಭದ್ರತೆಯನ್ನ ಕಾಪಾಡ್ತಾರೆ ಅಂತ ರೈತನ ಸಾವು ಇಡೀ ದೇಶಕ್ಕೆ ಅವಮಾನ. ಇಡೀ ಪ್ರಪಂಚದ ಹ್ಯೂಮನ್ ರೈಟ್ಸ್ ಕಮಿಷನ್ ಬರೀಬೇಕಾಗಿತ್ತು ಈ ವಿಷಯನ. ಆದ್ರೆ ಈ ದೇಶದಲ್ಲಿ 130,000 ಜನ ರೈತರು ಆತ್ಮಹತ್ಯೆ ಮಾಡ್ತಾರೆ. ಯಾಕೆ ನೀವೆಲ್ಲ ಮಾತಾಡ್ಲಿಲ್ಲ? ಸಂಶೋಧಕರು ನೀವು ಒಬ್ಬರೇ ಅಂತಲ್ರಿ, ಯಾರು ಊಟ ಮಾಡ್ತಾರೆ ಅವರೆಲ್ಲ ದಂಗೆ ಸಂಶೋಧಕರು ಸಂಶೋಧನೆ ಮಾಡ್ತಾರೆ. ಅದಕ್ಕೆ ಅಂದ್ರೆ ಕೃಷಿ ಉತ್ಪನ್ನ ಹೇಗೆ ಹೆಚ್ಚು ಮಾಡಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಸಂಶೋಧನೆ ಮಾಡ್ತಾರೆ. ಆದರೆ ಚಳವಳಿ ವಿಷಯ ಹೇಳಿದರೆ ಯಾವ ರಾಜಕಾರಣಿಗಳು ರೈತರ ಆತ್ಮಹತ್ಯೆ ವಿಷಯ ಇಟ್ಕೊಂಡು ಬೀದಿಗಳಿದ್ದಾರೆ ಅದನ್ನೊಂದು ಇಶ್ಯೂ ಮಾಡಿದ್ದಾರೆ ಸರ್. ರಾಜಕಾರಣಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಮಾಡ್ಬೇಕಲ್ವಾ? ಪಾಲಿಟಿಕ್ಸು ಸರಿಯಾಗಿ ಕ್ರಮಬದ್ಧವಾಗಿ ಕೆಲಸ ಮಾಡದೇ ಇರೋದ್ರಿಂದ ಆತ್ಮಹತ್ಯೆ ಆಗಿರ್ಬೇಕಾದ್ರೆ ಜನರು ಜವಾಬ್ದಾರಿನ ಇರಬೇಕಲ್ಲ. ನಾಡಿನ ದುಡಿಯೋ ವರ್ಗಕ್ಕೆ ಇಂಥ ಅನ್ಯಾಯ ಆದಾಗ ಎಲ್ಲ ಬುದ್ಧಿಜೀವಿಗಳು, ಸಾಹಿತಿಗಳು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಈ ಬೀದಿಗೆ ಇಳಿಬೇಕಾಗಿತ್ತು. ಎಲ್ಲಿ ಇಳಿದಿದ್ದಾರೆ? ಯಾಕೆ ಇಳಿಲಿಲ್ಲ? ಅದೇನು ಚಳವಳಿ ಅಲ್ಲ, ಚಳವಳಿ ಮಾಡಿ ಅಂತಲ್ಲ, ಆತ್ಮಸ್ಥೈರ್ಯ ತುಂಬತಕ್ಕಂಥ ಯಾವುದೇ ಕಾರ್ಯಕ್ರಮ ಯಾರು ಮಾಡಲಿಲ್ಲ. ನಾವು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರೇಷ್ಮೆ ಹತ್ರ ಬರ್ತೇನೆ. 60,000 ಕೋಟಿ ರೂಪಾಯಿ ಸಾಲ ಮನ್ನಾ, 2,500 ಕೋಟಿ ರೂಪಾಯಿ ಸಾಲ ಮನ್ನಾ, 4% ಇಂಟ್ರೆಸ್ಟ್ಗೆ ಸಾಲ, ಇದೆಲ್ಲ ಈ ಸಲದ ಎಲೆಕ್ಷನ್ನಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ? ಇದೊಂದು ಇಶ್ಯೂ ಆಗುತ್ತಾ? ರೈತರಿಗೆ ಬೂಟಾಟಿಕೆ ಅರ್ಥ ಆಗ್ತಾ ಇಲ್ಲ ಅಂತಲ್ಲ, ಸಾಲ ತೀರಿಸಲಾರದೆ ಕಿರುಕುಳಕ್ಕೊಳಗಾಗಿ ಸಾಲಗಾರರಿಂದ ಚಿತ್ರಹಿಂಸೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮನೆತನದ ಮರ್ಯಾದೆ ಹೋಯಿತು ಅಂತಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಸೂಕ್ಷ್ಮ ಜೀವಿಗಳವರು. ಆದರೆ ಅವರ ಆತ್ಮಹತ್ಯೆಗೆ ಸಾಲ ಮನ್ನಾ ಉತ್ತರ ಅಲ್ಲ, ಸಾಲ ಮನ್ನಾದ ರಾಜಕಾರಣ ಉತ್ತರ ಅಲ್ಲ, ಅಥವಾ 4% ಬಡ್ಡಿ ಸಾಲದಿಂದ ಉತ್ತರ ಅಲ್ಲ. ಮತ್ತೆ 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 ಸಾಲದ ವಿಷವರ್ತುಳದಲ್ಲೇ ಅವ್ರನ್ನ ಸಿಕ್ಕಾಕಿಸ್ತಾ ಹೋಗೋದು. ಈಗ 60,000 ಕೋಟಿ ಮನ್ನಾ ಮಾಡಿಬಿಟ್ರು, ಇನ್ನು ಮುಂದಿನ ಸಾರಿ ಜೂನ್ ಒಳಗಾಗಿ ಮತ್ತೆ 4% ಬಡ್ಡಿಗೆ ಕೊಡ್ತೀವಿ ಅಂತ. ಈ ಮತ್ತೊಂದು ಪಕ್ಷದವ್ರು ಬಂದ್ಬಿಟ್ಟು ನಾವು 3% ಕೊಡ್ತೀವಿ ಅಂತ. ಈ ಕಾಂಪಿಟೇಟಿವ್ ಪಾಪ್ಯುಲಿಸಮ್, ಒಂದು ಸ್ಪರ್ಧಾತ್ಮಕವಾದ ಒಂದು ಅಗ್ಗದ ಜನಪ್ರಿಯತೆ ರಾಜಕಾರಣ, ಇದು ಉತ್ತರವಲ್ವೇ ಅಲ್ಲ. ಇದು ರೈತರಿಗೆ ಅರ್ಥ ಆಗಿದೆ ಅಂತ ಹೇಳ್ತಿದ್ದೀರಿ ತಾವು? ಖಂಡಿತವಾಗಿ ಈ ಬೂಟಾಟಿಕೆ ಅರ್ಥ ಆಗಿದೆ. ಹಾಗಾಗಿ ಸಾಲ ಮನ್ನಾ ಅನ್ನೋದು ಚುನಾವಣೆಯಲ್ಲಿ ನೋಡಿ ಮುಖ್ಯವಾದ ವಿಚಾರ ಆಗಲಿ. ಚುನಾವಣೆ ಘೋಷಣೆ ಆದ ಹಂತದಲ್ಲೂ ಕೂಡ 60,000 ಕೋಟಿ ಸಾಲ ಮನ್ನಾ ಮಾಡಿದ ಪಕ್ಷದವ್ರಿಗೆ ಚುನಾವಣೆನೇ ಬೇಕಾಗಲಿಲ್ಲ. ಚುನಾವಣಾ ಕಮಿಷನರ್ ಬಿಜೆಪಿ ಏಜೆಂಟು ಅದರಿಂದ ಅವಸರದಲ್ಲಿ ಚುನಾವಣೆ ತರ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು. 60,000 ಕೋಟಿ ಸಾಲ ಮನ್ನಾ ಮಾಡಿದ ಮೇಲೆ ರೈತರ ಮತಗಳ ಮೇಲೆ ವಿಶ್ವಾಸ ಇರಬೇಕಾಗಿತ್ತು ಅವ್ರಿಗೆ. ಆರಂಭಿಕ ಘಟ್ಟದಲ್ಲಿ ನಮ್ಗೆ ವಿಶ್ವಾಸ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ರು. ಅವ್ರ ಮೈ ನಡ್ಕ ನೋಡಿದ್ರೆ ಗೊತ್ತಾಗುತ್ತೆ ಚುನಾವಣೆ ಎದುರಿಸೋ ಸ್ಥಿತಿನೆಲ್ಲ ಇಲ್ಲ. ಆಮೇಲೆ 4% ಬಡ್ಡಿ ಮನ್ನಾ ಮಾಡಿದ್ರಲ್ಲ, ಅವ್ರಿಗೂ ಅಷ್ಟೇ, ಅವ್ರಿಗೂ ಕೂಡ ಆತ್ಮವಿಶ್ವಾಸ, ಗೆಲ್ತೀವಿ ಅಂತ ವಿಶ್ವಾಸ ಇಲ್ಲ. ಅವ್ರು ಇನ್ನೂ ಹಂಗ ಅಸೆಂಬ್ಲಿ ಬಂದೇ ಬರುತ್ತೆ, ನಮ್ಮನ್ನು ಬಿಟ್ಟು ಯಾರು ಸರ್ಕಾರ ಮಾಡ್ತಾರೋ ನೋಡ್ತೀನಿ ಅಂತಂದ್ಬಿಟ್ಟು ನೀನು ಸವಾಲು ಹಾಕಿದ್ರು. ನಾಣಯ್ಯನವರೇ ನೋಡಿ, ಇದರಲ್ಲಿ ನಾವು ರೈತರನ್ನ ಕೇವಲ ವಸ್ತುವಾಗಿ ನಾವು ಕಾಣ್ತಾ ಇದ್ವಿ. ಇದು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಈ ಕೆಲಸವನ್ನು ಮಾಡ್ತಾ ಇವೆ. ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವು ಚಿಂತನೆ ಮಾಡಬೇಕಾಗಿತ್ತು. ರೈತರಿಗೆ ಸಕಾಲದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಾಲ, ಅವನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ಧಾರಣೆ, ಕೊಡ್ತಾ ಇರ್ತಕ್ಕಂಥ ಸಾಲಕ್ಕೆ ಕಡಿಮೆ ದರದಲ್ಲಿ ಬಡ್ಡಿಯನ್ನು ಮಾಡಬೇಕಾಗಿರ್ತಕ್ಕಂಥ ಈ 3 ಕಾರ್ಯಕ್ರಮಗಳನ್ನು ಎತ್ಕೊಂಡ್ರೆ ನಾನು ಹೇಳ್ತೀನಿ ಈ ರೈತರ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲಿಕ್ಕೆ ಸಾಧ್ಯ. ಬಹುಶಃ ನೀವು ಹೇಳಿದಂಗೆ ಇದುವರೆಗೂ ಬಹುಶಃ ಎಲ್ಲ ರಾಜಕೀಯ ಪಕ್ಷಗಳು ಮಾಡಿರೋದು, ನನಗೆ ಗಾಂಧೀಜಿಯವರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಮೀನುಗಾರಂಗೆ ಮೀನು ಕೊಡಬೇಡಿ, ಮೀನು ಹಿಡಿಯೋಕ್ಕೆ ಗಾಳ ಕೊಡಿ ಅಂತ ಹೇಳಿ. ನಾವು ಗಾಳ ಕೊಡ್ತಾ ಇಲ್ಲ, ಮೀನು ಕೊಡ್ತಾ ಇದ್ದೀವಿ, ಬಡ್ಡಿ ಮನ್ನಾ ಮಾಡ್ತಾ ಇದ್ದೀವಿ, ಸಾಲ ಮನ್ನಾ ಮಾಡ್ತಾ ಇದ್ದೀವಿ. ನಾನು ಕೋಡಿಹಳ್ಳಿಯವ್ರನ್ನ ಕೇಳಬೇಕಾಗತ್ತೆ, ಇದು ಬಹುಶಃ ರೈತ ಸಂಘ ಕೂಡ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕಾದ ವಿಷಯನ ಅಂಥೇಳಿ. ಖಾಸಗಿ ಬ್ಯಾಂಕುಗಳು, ಖಾಸಗಿಯಾಗಿ ಸಾಲ ಕೊಡೋರು, ಲೇವಾದೇವಿಗಾರರು, ಅವ್ರುಗಳ ಹಿಡಿತಕ್ಕೆ ಸಿಗುವಂಥ ಒಂದು ಪರಿಸ್ಥಿತಿ ಬರಲಿಕ್ಕೆ ಬರೋದನ್ನು ಬಿಟ್ಟಿದ್ದಕ್ಕೆ, ಅಲೋ ಮಾಡಿದ್ದಕ್ಕೆ ಅಂಥದ್ದೊಂದು ಪರಿಸ್ಥಿತಿನ ರಾಜ್ಯ ರೈತ ಸಂಘ ಹೊಣೆ ಅಲ್ವಾ? ನೀವು ರೈತ ಸಮುದಾಯವನ್ನು ಎಚ್ಚರಗೊಳಿಸಬೇಕಾಗಿತ್ತಲ್ವಾ? ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತಲ್ವಾ? ಅದು ಮಾಡಿಲ್ವಾ? 27 ವರ್ಷಗಳಿಂದ ಹೋರಾಟ ನಡೀತಾ ಇದೆ ಅಂತ ಪುಟ್ಟಣ್ಣಯ್ಯನವರು ಹೇಳಿದರು. 27 ವರ್ಷ ಸಾಕಷ್ಟು ದೀರ್ಘಾವಧಿ ಇಂಥದ್ದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲ, ಒಂದು ನಾವು ರೈತರಿಗೆ ಖಾಸಗಿ ಸಾಲಕ್ಕೆ ಬದಲಿಗೆ ನಾವು ಬೇರೊಂದು ಮಾರ್ಗವನ್ನು ಕೊಡಬೇಕಾಗಿತ್ತಲ್ಲ, ಅದನ್ನು ನಮ್ಮ ಯಾವ ಸರ್ಕಾರಗಳು ಯೋಚನೆ ಮಾಡಲಿಲ್ಲ.
ಅದ್ರ ಜೊತೆಗೆ ಈಗ ಅವನು ಬಿತ್ತನೆ ಕಾಲಕ್ಕೆ ಸಾಲ ಬೇಕು. ನಾವು ಬ್ಯಾಂಕಿಗೆ ಅರ್ಜಿ ಹಾಕಿದರೆ ಅವನು ಕೊಯ್ಲು ಕಾಲಕ್ಕೆ ಅವನು ಸಾಲ ಮಂಜೂರು ಮಾಡ್ತಾನೆ ಬ್ಯಾಂಕ್ನವನು. ಹಾಗೆ ಬಿತ್ತನೆ ಕಾಲಕ್ಕೆ ಸಕಾಲಕ್ಕೆ ಬೇಕು ಅಂದಾಗ ರೈತ ಏನು ಮಾಡಬೇಕು? ತುರ್ತು ಕಾಲಕ್ಕೆ ಖಾಸಗಿಯವನ ಹತ್ರನೇ ಕೈಯೊಡ್ಡಬೇಕಾಗತ್ತೆ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವನು ಅನಿವಾರ್ಯ ಸಾಲಗಾರನಾಗುವಂಥ ವ್ಯವಸ್ಥೆ ಈಗ ಇರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ಏನು? ಪರಿಹಾರ ಅಂದರೆ ಸರ್ಕಾರ ಬ್ಯಾಂಕಿನಲ್ಲಿ ಸಕಾಲಕ್ಕೆ ಸಾಲ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ನಮ್ಮ ಬ್ಯಾಂಕ್ಗಳು ಯಾವಾಗಲೂ ರೈತನಿಗೆ ಬಾಗಿಲು ತೆಗೆದಿರಬೇಕು ಸಾಲ ಕೊಡಲಿಕ್ಕೆ. ಈಗ ನಮ್ಮ ಭಾರತ ಸರ್ಕಾರ ಹೇಳ್ತು 60,000 ಕೋಟಿ ಮನ್ನಾ ಮಾಡ್ತೇವೆ. ಯಾವ ರೈತನಿಗೆ 2 ಹೆಕ್ಟೇರ್ ಒಳಗಡೆ ಇರೋನು, 2 ಹೆಕ್ಟೇರ್ ಒಳಗಡೆ ಇರ್ತಕ್ಕಂಥವನು ರೈತರು ಕರ್ನಾಟಕದ ಒಳಗಡೆ ಎಷ್ಟು ಜನ ಸಿಗ್ತಾರೆ? ಯಾವ ಬ್ಯಾಂಕಿನವ್ರು 2 ಎಕರೆ ಇಟ್ಕೊಂಡಿದ್ಯಾ ನಿನಗೆ ಸಾಲ ಕೊಡ್ತೀವಿ ಬಾ ಅಂತೇಳಿ ಕರೀತಾರೆ? ಆ ರೈತರಿಗೆ ಯಾವುದೇ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಕರೆದು ಸಾಲ ಕೊಡೋದಿಲ್ಲ. ಯಾವನಿಗೆ ಏನಾರ ಕೊಡೋದಿದ್ರೆ ಜಾಸ್ತಿ ಜಮೀನು ಹೊಂದಿದವನಿಗೆ ಮಾತ್ರ ಸಾಲ ಕೊಡ್ತಾರೆ, ಸಣ್ಣ ರೈತರಿಗೆ ಸಿಕ್ಕೋದಿಲ್ಲ. ಓಕೆ, ನೀವು ಸಾಲದ ವಿಚಾರಕ್ಕೆ ಅಂದರೆ ಶೀಘ್ರವಾಗಿ ನ್ಯಾಷನಲ್ ಏಡ್ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿಲ್ಲ ಅಂತ ಹೇಳಿದ್ರಿ. ಪುಟ್ಟಣ್ಣನವ್ರ ಹತ್ರ ಬರ್ತಿದ್ದೀನಿ ನಾನು. ಶರದ್ ಪವಾರ್ ಹತ್ರ ಕೃಷಿ ಸಹಕಾರ ಬ್ಯಾಂಕ್ಗಳು ಯಾಕೆ ಸರ್ ಉದ್ಧಾರ ಆಗಲಿಲ್ಲ? ಯಾಕೆ ಕೃಷಿ ಸಹಕಾರಿ ಬ್ಯಾಂಕ್ಗಳು ಏನು ಮಾಡ್ತವೆ? ಅಫೆಕ್ಸ್ ಬ್ಯಾಂಕಿಂದ DCC ಬ್ಯಾಂಕ್ ದುಡ್ಡು ಕೊಡ್ತವೆ, ನಬಾರ್ಡಿಂದ DCC ಬ್ಯಾಂಕಿಂದ ಸೊಸೈಟಿ ಕೊಡ್ತಾರೆ, ಸೊಸೈಟಿಯಿಂದ ರೈತರು ಕೊಡ್ತಾರೆ. ಇವ್ರು 2%, ಇವ್ರು 2%, ಅವ್ರು 2% ಇಟ್ಕೋತಾರೆ. ತಿರ್ಗಾ ವಸೂಲಿ ಮಾಡಿ DCC ಬ್ಯಾಂಕ್ ಕಟ್ತಾರೆ, ತಿರ್ಗಾ DCC ಬ್ಯಾಂಕಿಂದ ನಬಾರ್ಡ್ ಕಟ್ತಾರೆ. ಇದು ನಾನೇನು ಹೇಳ್ತಿದ್ದೀನಿ, ಒಂದು ಬೆಳೆ ಸಾಲ, ಎರಡನೇದು ದೀರ್ಘಾವಧಿ ಸಾಲ. ಈ ದುಡ್ಡಿರೋರಿಗೆ ATM ಕಾರ್ಡ್ ಇದೆ, ಕಾರ್ಡ್ ಕೊಟ್ಟೆ ಇಟ್ಟಿಗೆ ದುಡ್ಡು ಬೀಳ್ತದೆ. ಈ ದುಡ್ಡಿಲ್ಲದೆ ಇರೋರಿಗೆ ಒಂದು ಕಾರ್ಡ್ ಕೊಡೋಕ್ಕೇನು? ATL ಕಾರ್ಡ್ ಕೊಡೋಕ್ಕೆ, ಎನಿ ಟೈಮ್ ಲೋನ್ ಒಂದು ಕಾರ್ಡ್ ಕೊಡೋಕ್ಕೆ. ಹೌದೌದು. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಹಂಗಲ್ಲ, ಅದು ಆಸ್ತಿ ಆಧಾರದ ಮೇಲೆ. ಈಗ ನನ್ನ ಮಗ ಅರ್ಜೆಂಟ್ 10,000 ರೂಪಾಯಿ ಬೇಕಪ್ಪ ಸ್ಕೂಲಿಗೆ ಸೇರಿಸು, ಎಲ್ಗೋಗ್ಬೇಕು ನಾನು? ಯಾವ ಬೆಳೆನೂ ಬಂದಿರೋದಿಲ್ಲ, ಯಾವುದೂ ಇರೋದಿಲ್ಲ, ಏನು ಮಾಡ್ಬೇಕು? ನಮ್ಮ ತಂದೆಗೆ ಭಾರಿ ಸೀರಿಯಸ್ ಅಪ್ಪ, 15,000 ರೂಪಾಯಿ ಬೇಕು. ಅದು ಆ ಯೋಚನೆ ಫೀಸಿಬಲ್ ಅಂತ ಅನ್ಸುತ್ತಾ ರೇಷ್ಮೆ ಅವರೇ? ಕೈಗಾರಿಕಾ ಸಾಲ ತಗೊಳ್ಳುವಾಗ ಮಷಿನರಿ ಕಾಂಪೊನೆಂಟು, ರಾ ಮಟೀರಿಯಲ್ ಕಾಂಪೊನೆಂಟು, ಲೇಬರ್ ಕಾಂಪೊನೆಂಟು, ಇವೆಲ್ಲ ಕಾಂಪೊನೆಂಟ್, ಬಿಲ್ಡಿಂಗ್ ಕಾಂಪೊನೆಂಟು ಎಲ್ಲ ಕೊಟ್ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದಿರುತ್ತೆ. ಯಾಕಂದ್ರೆ ಸ್ವತಃ ಆ ಕೈಗಾರಿಕೋದ್ಯಮಿ ಅವ್ನು ತನ್ನ ಜೀವನ ನಡೆಸೋದಕ್ಕೆ ಪ್ರಾವಿಷನ್ ಮಾಡ್ಕೊಳ್ತಾನೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇಟ್ಕೊಂಡ್ಬಿಟ್ಟು. ಕೃಷಿ ಸಾಲಕ್ಕೆ ಎಲ್ಲೂ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಎಲ್ಲೇ ಇಲ್ಲ. ನಬಾರ್ಡ್ನಿಂದ ದೊಡ್ಡ ಪ್ರಾಜೆಕ್ಟ್, ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ ಇಟ್ಕೊಂಡು ಸಾಲ ತೊಗೊಂಡಾಗ ಅಲ್ಲೂ ಮಷಿನರಿ, ವಾಟರ್ ಸೋರ್ಸು, ಫರ್ಟಿಲೈಸರ್ ಎಲ್ಲದಕ್ಕೂ ಕೊಡ್ತಾರೆ. ಆದರೆ ಅದನ್ನೆಲ್ಲ ಪ್ರಾಜೆಕ್ಟ್ ನಡೆಸ್ತಾ ಇಲ್ಲ ಪ್ರಮೋಟರು, ಅವನು ಬದುಕು ಹೆಂಗೆ ಅಂತ ಅದಕ್ಕೆ ಯಾವ ಕಾಂಪೊನೆಂಟ್ ಇರಲ್ಲ. ಈ ದೃಷ್ಟಿಕೋನವೇ, ಸಾಲ ನೀಡಿಕೆ ದೃಷ್ಟಿಕೋನವೇ ಬದಲಾಗಬೇಕಾಗಿದೆ ಅಂತ ATL ಒಂದು ಫೀಸಿಬಲ್ ಸೊಲ್ಯೂಷನ್ ಅಂತ ಸಾಲ ಕೊಡ್ತಾ ಇರೋದು ನಮಿಗೆಲ್ಲ ಬದುಕ್ಲಿಕ್ಕೆ ಸಾಲ ಕೊಡ್ತಾ ಇಲ್ಲ, ಬೆಳೆ ಬೆಳೆಯಕ್ಕೆ ಏನಿಲ್ಲ. ಅವರಿಗೆ ಅಕ್ಕಿ ಬೇಕು, ಭತ್ತ ಬೆಳೆಯಕ್ಕೆ ಸಾಲ ಕೊಡ್ತಾರೆ, ತೊಗರಿ ಬೇಕು, ತೊಗರಿ ಬೆಳೆಯಕ್ಕೆ ಸಾಲ ಕೊಡ್ತಾರೆ. ಅವ್ರಿಗೆ ಕೋಳಿ ಮಾಂಸ ಬೇಕು, ಕೋಳಿಗೆ ಸಾಲ ಕೊಡ್ತಾರೆ. ಕುರಿ ಬೇಕು, ಕುರಿಗೆ ಸಾಲ ಕೊಡ್ತಾ ಇದ್ದಾರೆ. ನಾವು ಬದುಕಕ್ಕೆ, ನಮ್ಮ ಬದುಕಿಗೆ ಪೂರಕವಾದ ಸಾಲ ಎಲ್ಲಿದೆ ಇದುವರೆಗೆ ದೇಶದಲ್ಲಿ? ಓಕೆ, ಯಾವ ನೀತಿ ಇದೆ? ಸಾಲದ ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾರೆ, ಒಂದು ನಿಮಿಷ. ಸರ್, ನೀವು ಹೇಳಿದ್ರಿ ರೈತರ ಆತ್ಮಹತ್ಯೆಗೆ ಸಾಲ ಮನ್ನಾ ಒಂದೇ ಉತ್ತರವಲ್ಲ, ಅದೊಂದು ಬೂಟಾಟಿಕೆ ಆಗ್ತಿದೆ ಅಂತ. ಈ ಸಾಲ ಮನ್ನಾ ಬಿಟ್ಟು ಬೇರೆ ಏನಾದರೂ ಪರಿಹಾರ ಇದೆಯಾ? ನಾನು ಹೇಳಿದ್ನಲ್ಲ, ಎಲ್ಲಿವರೆಗೂ ರೈತರ ಉತ್ಪತ್ತಿಗಳಿಗೆ ನ್ಯಾಯವಾದ ಬೆಲೆ ನಿಗದೀಕರಣ ಆಗೋದಿಲ್ವೋ ಅಲ್ಲಿವರೆಗೂ ಸಾಲ ಮನ್ನಾ ಅನ್ನೋದು ನಿರಂತರ ಬೇಡಿಕೆ ಆಗಿರುತ್ತೆ. ಸಾಲ ಮನ್ನಾ, ಬಡ್ಡಿ ಮನ್ನಾ ಅನ್ನೋದು ಇದು ಕೂಡ ಇದು ಶಾಶ್ವತ ಪರಿಹಾರ ಅಲ್ವೇ ಅಲ್ಲ. ಇದೊಂದು ಅನುಕೂಲ ಸಿಂಧು ರಾಜಕಾರಣದಲ್ಲಿ ಮತ್ತೊಂದು ತಂತ್ರ ಅಷ್ಟೇ ಇದು. ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಪ್ರಮುಖ, ಆಮೇಲೆ ಇದು ಇನ್ನೊಂದು ರೈತ ಸಮುದಾಯದ ಸಂಕಷ್ಟ ಅಂತಂದ್ರೆ ಗ್ರಾಮೀಣ ಭಾರತದ ಸಂಕಷ್ಟ, ಗ್ರಾಮೀಣ ಕರ್ನಾಟಕದ ಸಂಕಷ್ಟ. ನಮ್ಮ ಮಣ್ಣಿನ ಮಕ್ಕಳ ಸರ್ಕಾರ ಇದ್ದಾಗಲೇ ಕಳೆದ ವರ್ಷ ಮೈತ್ರಿಕೂಟ ಸರ್ಕಾರ ಇದ್ದಾಗ ಬೃಹತ್ ಬೆಂಗಳೂರು ಯೋಜನೆಗೆ 22,000 ಕೋಟಿ ನಿಂತು ಕಾಲಲ್ಲೇ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿಗಳು. ಅದೇ ಸುವರ್ಣ ಕರ್ನಾಟಕ ಯೋಜನೆ 1,000 ಗ್ರಾಮಗಳಿಗೆ 1,000 ಕೋಟಿ, ಅಂದ್ರೆ 5 ವರ್ಷಕ್ಕೆ 1,000 ಗ್ರಾಮಗಳಿಗೆ 1 ಕೋಟಿ ಕೊಡ್ತಾರೆ. ಆ ಕರ್ನಾಟಕದಲ್ಲಿ 26,000 ಗ್ರಾಮಗಳಿದೆ. ಆ 26,000 ಗ್ರಾಮಕ್ಕೆ ಆ 1 ಕೋಟಿ ಬರೋಷ್ಟಿಗೆ 26 ವರ್ಷ ಆಗೋಗ್ಬಿಟ್ರೆ, ಅಷ್ಟು ವರ್ಷ ಕಾಯ್ಬೇಕಾಗುತ್ತೆ. ಇದು ನಮ್ಮ ರಾಜಕೀಯ ನಾಯಕತ್ವದ ದೃಷ್ಟಿಕೋನ. ಇವತ್ತು ನೋಡಿ ರಾಜಕೀಯ ಸಂಸ್ಕೃತಿ ಹೆಂಗೆ ಬದಲಾಗಿದೆ ಅಂತಂದ್ರೆ, ನಾಣಯ್ಯನವರು ರಾಜಕೀಯ ಪ್ರವೇಶ ಮಾಡಿದಾಗ 70ರ ದಶಕದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭೂ ಸುಧಾರಣೆ ಭಾಳ ಮುಖ್ಯವಾದ ಒಂದು ಘೋಷಣೆ ಆಗಿತ್ತು. ಯಾರು ಉಳುವವನೇ ಒಡೆಯ, ಅದೊಂದು ಆದರ್ಶವಾಗಿತ್ತು. 80ರ ದಶಕದಲ್ಲಿ ಸಾಲ ಮನ್ನಾ, ಬಡ್ಡಿ ಮನ್ನಾ ಅಂತ ಶುರುವಾಯಿತು. ಅದೆಲ್ಲ ಮುಗಿದ ಮೇಲೆ ಇವತ್ತೆಲ್ಲಿಗೆ ಬಂದಿತ್ತಿದೆ ಎಲ್ಲ ರಾಜಕೀಯ ಪಕ್ಷಗಳು ಅವರ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ನೋಡಿ. ಜಮೀನು ಅಂದರೆ ರಿಯಲ್ ಎಸ್ಟೇಟ್ ಜಮೀನು ಅಷ್ಟೇ, ಕೃಷಿ ಜಮೀನು ಅಲ್ವೇ ಅಲ್ಲ. ಅವರ ಆದ್ಯತೆ ಇರೋದು ಜಮೀನು ಅಂದರೆ ರಿಯಲ್ ಎಸ್ಟೇಟ್ ಜಮೀನು. ಗ್ರಾಮಾಂತರ ಪ್ರದೇಶದ ನೀರಾವರಿ ಜಮೀನು 1 ಎಕರೆಗೆ ಎಷ್ಟು ಬೆಲೆ ಇದೆಯೋ ಅದರ 10 ಪಟ್ಟು ಬೆಲೆ 30-40 ಸೈಟ್ಗೆ ಬೆಂಗಳೂರಲ್ಲಿ ಜಾಸ್ತಿ ಇದೆ.
ಹೇಗೆ ಹೇಳಿ? ಭೂ ಸಂಬಂಧಗಳು ಬದಲಾಗ್ಬಿಟ್ವು. ಭೂಮಿಗೆ ಸಂಬಂಧಪಟ್ಟ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಥರದ ಕಂದ್ರ ವಿಸ್ತಾರಗೊಳ್ತಾ ಹೋಗ್ತಾ ಇದೆ. ಓಕೆ, ನಾವಿವತ್ತು ರೈತರ ಸಮಸ್ಯೆಗಳು, ರೈತರು ಮತ್ತು ರಾಜಕಾರಣ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾನೇನವರೇ, ರಿಯಲ್ ಎಸ್ಟೇಟ್ ವಿಚಾರ ಪ್ರಸ್ತಾಪ ಆಯಿತು. ಈಗ ಟಿಕೆಟಿನ ಕಸರತ್ತು ನಡೀತಾ ಇದೆ. ನಾನು ರೈತರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೇಳ್ತಾ ಹೋಗ್ತೇನೆ. ಜಾತ್ಯತೀತ ಜನತಾದಳದಲ್ಲಿ ರೈತರ ಪ್ರತಿನಿಧಿಗಳಿಗೆ ಸ್ಥಾನ ಇರುತ್ತಾ? ಎಷ್ಟು ಸ್ಥಾನ ಇರುತ್ತೆ? ರಿಯಲ್ ಎಸ್ಟೇಟ್ ಪ್ರತಿನಿಧಿಗಳಿಗೆ ಎಷ್ಟಿರುತ್ತೆ ಸರ್? ಯಾವ ಮಾನದಂಡದ ಮೇಲೆ ಟಿಕೆಟ್ ಕೊಡ್ತೀರಿ? ನೋಡಿ, ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಯಾರಿಗೆ ಟಿಕೆಟನ್ನು ಕೊಟ್ಟರೆ ಆ ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಮಾನದಂಡವಾಗಿ ಬಳಸ್ಕೊಂಡು, ಆ ಮಾನದಂಡವೇ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ. ನಾನು ಹೇಳ್ತೀನಿ, ಇದರಿಂದ ನನ್ನ ಪಕ್ಷವೂ ಕೂಡ ಹೊರತಾಗಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಕೇವಲ ಕುರ್ಚಿ ಅಂತ ಹೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮ, ಆ ಕುರ್ಚಿ ಬಿಟ್ಟರೆ ನನಗೇನು ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಈ ಹಿಂದಿನ 20 ತಿಂಗಳಲ್ಲಿ ನಾವು ನೋಡಿದ್ದೀವಲ್ಲ. ಕರ್ನಾಟಕ ರಾಜ್ಯ ಜನತೆಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಮನೋರಂಜನೆ ಆಯ್ತಲ್ಲ. ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತಾ ಇರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋರು ಯಾರು? ಕಡೆಗೆ ಮತದಾರರೇ. ಆ ಪರಿಸ್ಥಿತಿ, ಆ ಒಂದು ರಾಜಕೀಯ ಪ್ರಜ್ಞೆ ಆ ಮತದಾರರಲ್ಲಿ ಬೆಳೆಯದೆ ಹೋದರೆ, ಆ ಮತದಾರನು ಕೂಡ ನಾನು ಕೊಡ್ತಾ ಇರ್ತಕ್ಕಂಥ ಹಣ, ನಾನು ಕೊಡ್ತಾ ಇರ್ತಕ್ಕಂಥ ಹೆಂಡ, ನಾನು ಎಲ್ಲದಕ್ಕೂ ಕೂಡ ಬಹುಶಃ ಅದೇ ನನಗೆ ದೊಡ್ಡದಾಗಿರ್ತಕ್ಕಂಥ ಅಸ್ತ್ರ, ಅದರ ಮುಖಾಂತರವೇ ನಾನು ನನ್ನ ಮತವನ್ನು ಹಾಕಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಪ್ರಶ್ನೆ ಮಾಡೋರು ಯಾರು? ಎಲ್ಲಿಗೆ ನಾವು ತಲುಪ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದಲೇ ನನ್ನ ತಂಗಿ ಒಂದು ಪ್ರಶ್ನೆ ಕೇಳಿದ್ರು, ರೈತರ ಸಮಸ್ಯೆ ಇದೆಯಲ್ಲ, ಆ ಆತ್ಮಹತ್ಯೆ. ಒಂದು ಕಾಲದಲ್ಲಿ ನಾನು ಹೇಳ್ತೇನೆ, ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ, ಅದರಲ್ಲಿ ಕೃಷಿದು ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಗೊತ್ತೇನು? 52%. 52% was the total contribution into the GDP of India. Today, let me tell you, it has come down to 21%. ಹಂಗಾದ್ರೆ to that extent, agriculture has come down. ನಾನೇನು ಹೇಳ್ತಿದ್ದೀನಿ, ಸ್ವಾತಂತ್ರ್ಯ ಬಂದು 61 ವರ್ಷ ಆದರೂ ಎಷ್ಟು % ನೀರಾವರಿ ಮಾಡಿದ್ದೀವಿ ನಾವು? ಎಷ್ಟು % ನೀರಾವರಿ ಮಾಡಿದ್ವಿ? 35% ನೀರಾವರಿ ಮಾಡಿದ್ವಿ. ಇನ್ನೂ 65%. ಒಂದು ವರ್ಷಕ್ಕೆ 5 ಲಕ್ಷ ಎಕರೆ ನೀರಾವರಿ ಮಾಡದೇ ಇರ್ತಕ್ಕಂಥ ಆಡಳಿತ ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಪೊಲಿಟಿಕಲ್ ವಿಲ್ಲು ಮತ್ತು ಬಿಲ್ಲು ಎಲ್ಲದಲ್ಲಿಗೆ 5 ಲಕ್ಷ ಎಕರೆ ಒಂದು ಸರ್ಕಾರ ನೀರಾವರಿ ಮಾಡೋಕ್ಕಾಗಲಿಲ್ಲ. ಮಾಡಿದರೆ ಇಷ್ಟೊತ್ತಿಗೆ 2.5 ಲಕ್ಷ ಎಕರೆ ನೀರಾವರಿ ಆಗ್ತಿತ್ತು. ಈಗ ಮಾತಾಡ್ತಾರೆ ಗಂಗಾ ನದಿಯನ್ನು ತಂದು ಕಾವೇರಿಗೆ ಸೇರಿಸಿ. ಓಕೆ, ನಾನು ನೀರಾವರಿ ಮೇಲೆ ತುಂಬ ಡಿಪೆಂಡ್ ಆಗದೇ ಇರೋ ಹಾಗೆ ಬೆಳೆ ಬೆಳಬಹುದಾದಂಥ ಸಂಶೋಧನೆಗಳು ನಡೆದಿದೆಯಾ? ಸಾಕಷ್ಟು ಸಂಶೋಧನೆ ನಡೆದಿದೆ. ಆದರೆ ನೀವು ನೀರಾವರಿ ಮೇಲೆ ಆಧಾರ ಪಟ್ಟಿಲ್ಲ ಅಂದರೆ ನೀವು ಹಾಕಿದ ಬಿತ್ತನೆ ಬೀಜನೂ ವಾಪಸ್ ಬರುವಂಥ ಸಮಯ ಇರುತ್ತೆ. ಅದಕ್ಕೋಸ್ಕರ ಅಶ್ಯೂರ್ಡ್ ಇರಿಗೇಷನ್ ಇರೋ ಕಡೆನೇ ಹೆಚ್ಚಿಗೆ ಒತ್ತು ಕೊಡಬೇಕು. ನಮ್ಮ ನೆರೆ ಆಂಧ್ರ ಪ್ರದೇಶ 45,000 ಕೋಟಿ ಹಣನ ಚೆಲ್ಲಿ 3 ವರ್ಷದಲ್ಲಿ 5 ಲಕ್ಷ ಎಕರೆ ಜನ ನೀರಾವರಿ ಅಂದ್ರೆ ನಮ್ಮಲ್ಲಿ ರಾಜಕೀಯ ನಾಯಕತ್ವ ಇಲ್ಲ ಅಥವಾ ಕೇಳೋಂಥ ಧೈರ್ಯ ನಮ್ಮ ರೈತ ಸಂಘದವರಲ್ಲೂ ಇಲ್ಲ. ನೀವು ಯಾವತ್ತೂ ಕೇಳ್ತಾ ಇಲ್ಲ. ನಿಮ್ಮದಲ್ಲೂ ಅದಕ್ಕೆ ಕಾಂಟ್ರಿಬ್ಯೂಷನ್ ಇದೆ. ನೀವು ಕೇಳ್ತಾ ಇಲ್ಲ. ಇಂಜಿನಿಯರ್ಸ್ ಎಲ್ಲ ನೀವು ಸರ್ಕಾರದಲ್ಲಿ ನಿಲ್ಲಿಸ್ತಾ ಇಲ್ಲ. ನಿಮ್ಮ ಪಕ್ಕದಲ್ಲಿರೋಂಥ ನಾನೇ ಸರ್ಕಾರದಲ್ಲಿ ನೀವನ್ನೂ ಕೇಳ್ತಾ ಇಲ್ಲ. ನಿಮ್ಮದು ಪಾಲಿದೆ. ರೈತ ಸಂಘದವರು ನಿಮ್ಮಲ್ಲಿ ನೀವು ಕಚ್ಚಾಡ್ತಾ ಇದ್ರಿ. ನಿಮ್ಮಲ್ಲಿ ಕಚ್ಚಾಡ್ತಾ ಇದ್ರಿ. ಸರ್ಕಾರದ ಮೇಲೆ ಒತ್ತಡ ತರಲಿಲ್ಲ. ನಿಮ್ಮದು ಪಾಲಿದೆ. ಸರ್ಕಾರದ ಮೇಲೆ ನೀವು ಸರಿಯಾದ ಒತ್ತಡ ತರಲಿಲ್ಲ. ಅಲ್ಲಿ ನಾಯಕತ್ವ ಇಲ್ಲ. ಪಕ್ಕದ ರಾಷ್ಟ್ರದವರು ಬರ್ತಾ ಇದ್ದಾರೆ. ಒಂದು ಭಾಗದಲ್ಲಿ ರೈತ ಸಂಘದವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವುದುಂಟು, ನಾವು ಅಷ್ಟನ್ನಾದ್ರೂ ನಾವು ಸ್ವಲ್ಪ ಮಟ್ಟಿಗೆ ಇನ್ನೂ ಪ್ರೋತ್ಸಾಹ ಮಾಡುವ. ಯಾಕಿಲ್ಲ ಅಂದ್ಕೊಂಡ್ರೆ ದ ಮೋಸ್ಟ್ ಡಿಸಾರ್ಗನೈಸ್ಡ್ ಸೆಕ್ಟರ್ ಇನ್ ಅವರ್ ಕಂಟ್ರಿ ಇಸ್ ಅ ಫಾರ್ಮರ್. ನಾವು ಅದನ್ನು ಒಪ್ಕೊಳ್ಳೋ ಅಂದರೆ ಎಲ್ರಿಗೂ ಅನ್ನ ಕೊಡ್ಲಿಕ್ಕಿರ್ತಕ್ಕಂಥ ಒಂದು ವರ್ಗ ಅವರು. ಅನ್ನ ಅವ್ರು ಬೆಳೆಯದೆ ಹೋದರೆ ನಾನು ಅದನ್ನೇ ಭಾಳ ಸಲ ಹೇಳಿದ್ದೀನಿ. ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ರೈತ ಒಂದು ಬಾರಿಯಪ್ಪ ನನಗೆ ಬೇಕಾದಷ್ಟನ್ನ ಮಾತ್ರ ಬೆಳ್ಕೊಂಡು, ಅವನ ಜಮೀನಲ್ಲಿ ನನಗೆ ಒಂದು ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಬೆಳ್ಕೊಂಡು ಬಾಕಿ ಇರೋದನ್ನು ನಾನು ಬೆಳೆಯೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಈ 100 ಕೋಟಿ ಜನರ ಪರಿಸ್ಥಿತಿಯನ್ನು ಒಂದ್ಸಲ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಬೆಳೆಯೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೆ ಒಂದು ಸಲ ಒಂದು ಸ್ಟ್ರೈಕ್ ಮಾಡಬೇಕು. ಒಂದು ಸಲ ಆ ಕೆಲಸ. ಈ ದೇಶಕ್ಕೆ ಏನೂ ಕೊರತೆ ಇಲ್ಲ, ಎಲ್ಲ ಇದೆ, ಎಲ್ಲದೂ ಇದೆ. ಯಾವ ಆಹಾರದ ಕೊರತೆ ಇದೆ ಹೇಳಿ ಸರ್ಕಾರ ಘೋಷಣೆ ಮಾಡಿ. ಇಲ್ಲ ತೊಗರಿ ಕೊರತೆ ಇದೆಯೋ, ಇಲ್ಲ ಅಕ್ಕಿ ಕೊರತೆ ಇದೆಯೋ, ಗೋಧಿ ಕೊರತೆ ಇದೆಯೋ, ಒಂದು ರೇಟನ್ನ ಫಿಕ್ಸ್ ಮಾಡಿಬಿಡಿ. ಈ ದೇಶ ತಿಂದು ಉಳಿಯುವಷ್ಟು ಆಹಾರನ ಬೆಳೆದು ಕೊಡ್ತಕ್ಕಂಥ ರೈತರು ತಯಾರಿದ್ದಾರೆ. ಅವ್ರಿಗೆ ನಷ್ಟದಲ್ಲೇ ಬೆಳೀತಾ ಇರೋ ಕಾರಣ ಈ ನಷ್ಟನ ಅವರು ಸಹಿಸಕ್ಕಾಗ್ತಾ ಇಲ್ಲ. ಈ ಕೊರತೆ ಉಂಟಾಗಿದೆ. ಅಲ್ಲ, ಸಾರ್ವತ್ರಿಕವಾಗಿ ಎಲ್ಲ ಬೆಳೆಗಳಿಗೂ, ಫಾರ್ ಎಕ್ಸಾಂಪಲ್ ಗೋಧಿ ಅಥವಾ ಅಕ್ಕಿ ಅಥವಾ ರಾಗಿ, ಯಾವುದೇ ಬೆಳೆ ಆಗಲಿ, ಸಾರ್ವತ್ರಿಕವಾಗಿ ಅಕ್ರಾಸ್ ದಿ ಕಂಟ್ರಿ ಇಂಥ ಬೆಲೆ, ರಾಗಿಗೆ ಇಷ್ಟು ಬೆಲೆ, ಸಕ್ಕರೆಗೆ ಇಷ್ಟು ಬೆಲೆ, ಅಕ್ಕಿಗೆ ಇಷ್ಟು ಬೆಲೆ ಅಂತ ನಿಗದಿ ಮಾಡೋದು ವೈಜ್ಞಾನಿಕ ಅಂತ ಅನ್ಸುತ್ತಾ?
ಖಂಡಿತ. ಯಾಕಂದ್ರೆ ಯಾಕೆಂದ್ರೆ ಕೃಷಿ ಬೆಳೆಯೋ- ಉಳಿಬೇಕು ಅನ್ನೋದಾದ್ರೆ ಮುಂದೆ ಕೇಳ್ತಾರೆ. ಕೃಷಿ ಉಳಿಬೇಕು, ಅದಕ್ಕೆ ಬೆಲೆ ಕೊಡ್ಲೇಬೇಕು, ಬೆಲೆ ನಿಗದಿ ಆಗ್ಬೇಕು. ಆದರೆ ಖರ್ಚುಗಳು ಎಲ್ಲ ಕಡೆನೂ ಒಂದೇ ರೀತಿ ಇರಲಿಕ್ಕಿಲ್ಲ. ಈಗ ನೀರಾವರಿ ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ಜಾಸ್ತಿ ಖರ್ಚಿರ್ಬೋದು, ನೀರಾವರಿ ಚೆನ್ನಾಗಿರುವಂಥ ಪ್ರದೇಶದಲ್ಲಿ ಕಮ್ಮಿ ಖರ್ಚಿರ್ಬೋದು. ನಾನು ರೈತ ಅಲ್ಲ, ನಾನು ಆಸ್ ಅನ್ ಔಟ್ಸೈಡರ್ ನಾನು ನೋಡಿ ಹೇಳ್ತಾ ಇರೋದು. ಹಾಗಿದ್ದಾಗ ಎಲ್ರಿಗೂ ಯೂನಿಫಾರ್ಮ್ ಬೆಲೆ ಅಂತ ಹೇಗೆ ಕೊಡ್ತೀರಿ? ಕೃಷಿ ನೀತಿ ಕ್ರಿಯೇಟ್ ಮಾಡಬೇಕು. ಖುಷ್ಕಿ ಪ್ರದೇಶದ ಬೆಳೆಗಾರರಿಗೆ ಕೃಷಿ ನೀತಿ, ಎಸೆನ್ಷಿಯಲ್ ಕಮಾಂಡಿಟೀಸಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಕೃಷಿ ನೀತಿ, ತೋಟಗಾರಿಕೆ ಬೆಳೆಗಳಿಗೆ ಒಂದು ಕೃಷಿ ನೀತಿ. ಯಾಕೆ ಮಾಡಬಾರ್ದು? ಮೈಕ್ರೋ ಲೈಫರ್ ಯಾಕೆ ಮಾಡಲಿಲ್ಲ? ಆಮೇಲೆ ನಾವೇ ಹೌದು ಬೆಳೆಯೋನು ಭಾರಿ ಕಡು ಬಡವನ್ ಕೊಡ್ಬೇಕಪ್ಪ, ನನಗೆ ನೀನು ಸಬ್ಸಿಡಿ ಕೊಡಬೇಕು, ಬಡವನಿಗೆ ಸಬ್ಸಿಡಿ ದರದಲ್ಲಿ ನೀನು ಕೊಡು, ಯಾರು ಕೊಡ್ಬೇಡ ಅಂತ ಹೇಳ್ತಾರೆ ಅದನ್ನು. ಬಟ್ ಬೆಳೆಯೋನು ಉಳ್ಕೊಂಡ್ರೆ ತಾನೇ ನೀವೆಲ್ಲರಿಗೂ ಕೊಡ್ಬೋದು. ಬೆಳೆಯೋನು ಉಳ್ಕೊಂಡ್ರೆ ಯಾರಿಗೆ ಕೊಡ್ತೀರಿ ನೀವು? ಸರ್, ಈಗ ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ 16.5 kg ಕಾಳುಗಳು ಬೇಕು. ಆದರೆ ಈಗ ಇಳಿದಿರೋ ಪ್ರಮಾಣ ಅದು 15 kgಗೆ ಇಳಿದೆ. ಅಂದರೆ 4.5 kg ಕಡಿಮೆ ಆಗಿದೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋ ಪೌಷ್ಟಿಕ ಆಹಾರದಲ್ಲಿ 4.5 kg ಕಾಳನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಕಡಿಮೆ ಆಗಿದೆ. ಹಾಗೆ ಈಗ ಬೆಳೀತಾ ಇರೋ ದೇಶದ ಆಹಾರ ಇನ್ನು 25 ಕೋಟಿ ಜನರ ಹಸಿವನ್ನು ನೀಗಿಸಬಲ್ಲ ಅಂತ ಶಕ್ತಿ ನಮ್ಮ ದೇಶದ ಒಟ್ಟು ರೈತ ಸಮುದಾಯಕ್ಕಿದೆ. ಆದರೆ ಈಗಿನ ಸ್ಥಿತಿಯಲ್ಲಿ 23 ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ. ನಾವು ಈಗ ನಮ್ಮಲ್ಲಿ ಬೆಳೀತಾ ಇರೋ ಕಾಶ್ಮೀರದ ಗೋಧಿಯನ್ನು ಖರೀದಿ ಮಾಡೋಕ್ಕಾಗದೇ ಇರೋ ನಾವು 850 ರೂಪಾಯಿ ಕ್ವಿಂಟಾಲ್ಗೆ ಕೊಡೋಕ್ಕಾಗದೇ ಅಮೆರಿಕದ 2250 ರೂಪಾಯಿ ಒಂದು ಕ್ವಿಂಟಾಲ್ನಂತೆ ಖರೀದಿ ಮಾಡ್ತಾ ಇದ್ದೀವಿ. ಅಂದರೆ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ರೈತರ ಪರವಾಗಿ ಇದಾವೆ ಇಲ್ಲೋ ಅನ್ನೋದನ್ನೇ ಈ ಹೇಳಿಕೆಗಳು ತಿಳಿಸ್ತಾ ಇದ್ದಾವೆ. ನಾವು ಅಮೆರಿಕನ್ ವೀಟ್ ಕಂಪನಿಯಿಂದ ಮೊನ್ನೆ ಈಗ ಕೇವಲ 1 ತಿಂಗಳ ಹಿಂದೆ 8 ಲಕ್ಷ ಟನ್ ಗೋಧಿಯನ್ನು ಖರೀದಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೇವಲ 100 ರೂಪಾಯಿ ಜಾಸ್ತಿ ಕೊಡಕ್ಕೆ ರೈತರು ಒತ್ತಾಯಕ್ಕೆ ಮಣಿಯದ ಸರ್ಕಾರ ಅಲ್ಲಿ 400 ರೂಪಾಯಿ ಜಾಸ್ತಿ ಕೊಡುತ್ತೆ ಅನ್ನೋದಾದರೆ ಕೇಂದ್ರ ಸರ್ಕಾರಗಳು ಮತ್ತು ಈ ರಾಜ್ಯ ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ? ಇದನ್ನು ಆಳುವ ವರ್ಗ ಮೊದಲೇ ಕ್ವಶನ್ ಮಾಡಬೇಕಾಗಿದೆ. ಅಲ್ಲ, ಬಹುಶಃ ಐ ಥಿಂಕ್ ನೀವು ಹೇಳಿರ್ತಕ್ಕಂಥ ಬಗ್ಗೆ ಐ ಥಿಂಕ್ ವುಡ್ ಯು ಕೈಂಡ್ಲಿ ಪಾಸ್ ಆನ್ ದಟ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಟು ಅಸ್? No, I think I want to check it up now. Any authentic document? Any authentic document now, because ಹೌದು, authentic document 800 ಇಂದ 1250 rupees ವರೆಗೆ. ಐ ಥಿಂಕ್ ಹಿಯರ್ ನೀವು ಹೇಳಿದ ಪಂಜಾಬ್ನಲ್ಲಿ ಬೆಳೀತಾ ಇರ್ತಕ್ಕಂಥ ಗೋಧಿಯನ್ನು 850 ರೂಪಾಯಿ ಕೊಟ್ಟು ಖರೀದಿ ಮಾಡಲಿಕ್ಕೆ ಇರ್ತಕ್ಕಂಥ ಅಥವಾ 950 ಕೊಟ್ಟು ಖರೀದಿ ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಸರ್ಕಾರ 1250 ಕೋಟಿ ರೂಪಾಯಿ 1250 ರೂಪಾಯಲ್ಲಿ ಕ್ವಿಂಟಾಲಿಗೆ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ 300 ರೂಪಾಯಿ ಹೆಚ್ಚುವರಿ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ. ಡು ಯು ಹ್ಯಾವ್ ಎನಿ ಅಥೆಂಟಿಕ್ ಡಾಕ್ಯುಮೆಂಟ್ ನೌ? ವಿಲ್ ಯು ಕೈಂಡ್ಲಿ ಪಾಸ್ ಇಟ್ ಆನ್ ಟು ಅಸ್ ಪ್ಲೀಸ್? I'll speak authentic documents. ಗೋದಾಮ್ಗಳಲ್ಲಿ ಆಹಾರ ಪದಾರ್ಥಗಳಿವೆ, ಆದರೆ ಈ ವರ್ಗದ ಜನ ಇದಾರಲ್ಲ, ಕೆಳ ಹಂತದಲ್ಲಿರ್ತಕ್ಕಂಥ ಜನ, ಅವರಿಗೆ ಆ ಗೋದಾಮುಗಳಿಗೆ ನಾನು ಹೇಳ್ತೀನಿ accessibility ಇಲ್ಲ. They have no access to that. ಆದ್ರಿಂದ ಈ ಗ್ರೋತ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ದಿ ಗ್ರೋತ್, ಆ ಗ್ರೋತ್ ಅಂತ ಹೇಳ್ತಾ ಇರ್ತಕ್ಕಂಥ ಇಟ್ ಇಸ್ ಟೋಟಲಿ ಇರ್ರೆಲೆವೆಂಟ್ ಆಸ್ ಫಾರ್ ಆಸ್ ದೋಸ್ ಪುವರ್ ಪೀಪಲ್ ಆರ್ ಕನ್ಸರ್ನ್. ಅಲ್ಲ, ಅದು ನಮ್ಮ ಪಾಲಿಸಿ ಅಂದರೆ ರೈತರು ಬೆಳೆ ವಿಷಯ ಅಲ್ಲದೆ ಪಾಲಿಸಿ ವಿಷಯಕ್ಕೂ ಬರುತ್ತೆ. ನಾವೆಲ್ಲ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ಯಾರೋ ಒಂದು ಫ್ಯಾಮಿಲಿಗೆ 4 kg ಅಕ್ಕಿ ಅಂತ ಕೊಡ್ತೀವಿ. 4 kg ಅಕ್ಕಿ 3 ಜನದ ಒಂದು ಫ್ಯಾಮಿಲಿಗೆ 1 ತಿಂಗಳಿಗೆ ಎಲ್ಲಿ ಸಾಕಾಗತ್ತೆ? ಅಲ್ಲೂ ಕೂಡ ಅಂದರೆ ದೇರ್ ಇಸ್ ಲ್ಯಾಕ್ ಆಫ್ ಎಂಪತಿ ಆನ್ ದಿ ಪಾರ್ಟ್ ಆಫ್ ದಿ ಪೊಲಿಟಿಷಿಯನ್ಸ್ ಅಂತೇಳಿ. ಪರೇಡ್ 4 kg. 4 kg ಎಲ್ಲಿ ಸಾಕಾಗತ್ತೆ ಒಬ್ಬರಿಗೆ? ಅದ್ರ ಮೇಲೆ ಊಟ ಮಾಡಬಾರ್ದು ಅಂತ ಕಾನೂನು ಮಾಡಬೇಕು. 4 kg ಮೇಲೆ ಊಟ ಅಲ್ಲ, ಯಾಕೆ ಅಂದರೆ ನಮ್ಮ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ 1 ತಿಂಗಳಿಗೆ ಸುಮಾರು 9 kg ಸರ್ಕಾರನೇ ಅವರಿಗೆ ಅನ್ನ ಹಾಕ್ತಾ ಇದೆ. ಆದರೆ ದುಡ್ಡು ತಿನ್ನೋನಿಗೆ 4 kg ಮೇಲೆ ಊಟ ಮಾಡಬೇಡಿ. ಹೇಗೆ ಬದುಕೋದು? ಆ ಹುಚ್ಚಿತನಕ್ಕೂ ಒಂದು ಕಾರಣ ಇದೆ. ಆ ಹುಚ್ಚಿತನಕ್ಕೆ ಕಾರಣ ಏನು ಗೊತ್ತೇನು? ಈ ಬೆಲೆ ನಿಗದಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ 1 ರೂಪಾಯಿಗೆ 1 kg ಅಂತ ಶುರು ಮಾಡಿದಾಗ ಇದು ಶುರು ಆಗ್ತದೆ. ಪೊಲಿಟಿಕಲ್ ಕಾಂಪಿಟೇಷನ್ ಶುರು ಆದಾಗ ರೈತನಿಗೆ ಇವತ್ತು ಬೇಕಾಗಿರ್ತಕ್ಕಂಥ ಎಟ್ಕೋ ದರದಲ್ಲಿ ಅಷ್ಟೇ 3 ರೂಪಾಯಿ ಕೊಡು ಅಂತ ರೈತ ಕೇಳಿಲ್ಲ. ನನಗೆ ಹೊಟ್ಟೆ ತುಂಬಲಿಕ್ಕೆ ಇರ್ತಕ್ಕಂಥ ಕೊಡು, ನಾನು ಇನ್ನೂ 3 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ರೈತ ಇವತ್ತು ತಯಾರಾಗಿದ್ದಾನೆ. ಆದರೆ ಈ ರಾಜಕೀಯದ ಪೈಪೋಟಿಯಲ್ಲಿ ಆ 3 ರೂಪಾಯಿ ಇದ್ರೆ ಅದನ್ನು 2 ರೂಪಾಯಿ ಇಡ್ತಾನೆ, 2 ರೂಪಾಯಿ ಇಡ್ತಾರೆ 10 kg 5 kg ಮಾಡ್ತಾನೆ, 1 ರೂಪಾಯಿ ಇಳಿಸಿದ್ರೆ 5 kg 3 kg ಮಾಡ್ತಾರೆ. ಈ ಪರಿಸ್ಥಿತಿ ಒಂದು ಮಾರುತಿ ಕಾರ್ ಕೊಡ್ತೀವಿ ಅಂತ ಹೇಳಿದ್ರೆ ಹೇಳಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 1 ರೂಪಾಯಿ kg ಅಕ್ಕಿ ಕೊಡ್ತಾರೆ. ದಿಸ್ ಇಸ್ ಆಲ್ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಡಿಸಿಷನ್ಸ್ ಜಸ್ಟ್ ಫಾರ್ ದ ಸೇಕ್ ಆಫ್ votes. ನಾನು ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ಎಲ್ಲಕ್ಕಿಂತ ಕಾಮಿಡಿ ಅಂದ್ರೆ ಪಾವರ್ಟಿ ಲೈನ್ ಅನ್ನೋದು ಒಪ್ಕೊಳ್ಳೋದು. ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಯಾವುದು? ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ, ಜೀವ ಇಲ್ಲದೆ ಇರೋನು ಬಿಲೋ ಪಾವರ್ಟಿ ಲೈನ್. ಕೃಷಿ ಕ್ಷೇತ್ರದ ಬಗ್ಗೆ ಪ್ರಭುತ್ವ ಧೋರಣೆ ಎಂತದ್ದು ಅಂತಂದ್ರೆ, ಪಾವರ್ಟಿ ಲೈನ್ ಅಂದ್ರೆ ಒಪ್ಕೊಳ್ಳೋದು. ಪುಟ್ಟಣ್ಣವರು ಹೇಳಿದ್ರು ಆಲ್ಮಟ್ಟಿ ಅಣೆಕಟ್ಟು ಮುಗಿಸೋದಕ್ಕೆ 48 ವರ್ಷ ಬೇಕಾಯ್ತು. ಬೆಂಗಳೂರಿನಲ್ಲಿ ಫ್ಲೈ ಬೈ ನೈಟ್ ಫ್ಲೈ ಓವರ್ 48 ದಿನಗಳಲ್ಲಿ ಒಂದು ಫ್ಲೈ ಓವರ್ ಅಂಡರ್ ಪಾಸ್ ರೆಡಿ ಆಗ್ತಾ ಇದೆ. ತಂತ್ರಜ್ಞಾನದ ಅಭಿವೃದ್ಧಿ ದೃಷ್ಟಿಯಲ್ಲೂ ಕೂಡ ನೋಡಿ, ನಗರ ಕೇಂದ್ರಿತ ಮನಸ್ಥಿತಿ ಯಾವ ಥರ ಇದೆ, ಗ್ರಾಮೀಣ ಪ್ರದೇಶ ಬಗ್ಗೆ ಯಾವ ಥರದ ಒಂದು ಅಸಡ್ಡೆ ಇದೆ. ಅದೇ ರೀತಿ ಕೃಷಿಯನ್ನು ಒಂದು ವೈಜ್ಞಾನಿಕ ಚಟುವಟಿಕೆಯಾಗೂ ಪರಿಗಣಿಸೋದಿಲ್ಲ, ಒಂದು ಶೈಕ್ಷಣಿಕ ಚಟುವಟಿಕೆಯಾಗೂ ಪರಿಗಣಿಸ್ತಾ ಇಲ್ಲ, ಲಾಭದಾಯಕ ಆರ್ಥಿಕ ಚಟುವಟಿಕೆಯಾಗೂ ಅದನ್ನು ಪೋಷಿಸ್ತಾ ಇಲ್ಲ.
ಬರೀ ನಕಾರಾತ್ಮಕವಾದ ಧೋರಣೆ. ಇಲ್ಲಿ ನಾನ್ ಹೇಳೋದು ಹಾಂ ಕೃಷಿದು ಹಸಿರು ಕ್ರಾಂತಿ ಬಂತು 60ರ ದಶಕದಲ್ಲಿ. ನಮ್ಮ ರೈತ ಭಾಳ ಅದ್ಭುತವಾಗಿ ಸ್ಪಂದಿಸ್ಬಿಟ್ಟ. ಆಹಾರದ ಕೊರತೆ ಇತ್ತು. PL480 ಅಮೇರಿಕದ ಒಂದು ಇದರಲ್ಲಿ ಉದಾರ ದಾನದಿಂದ ನಾವು ಬದುಕುವಂಥ ಸ್ಥಿತಿ ಬಂದಿತ್ತು. ಆವಾಗ ಕೃಷಿ ಉತ್ಪಾದನೆ 90 ಮಿಲಿಯನ್ ಟನ್ಗಳಿಂದ 210 ಮಿಲಿಯನ್ ಟನ್ವರೆಗೂ ಜಾಸ್ತಿ ಆಯಿತು. ಒಬ್ಬ ನಮ್ಮ ರೈತನ ಕೈಗೆ ಹೈಬ್ರಿಡ್ ಸೀಡ್ಸು, ಈ ಕೆಮಿಕಲ್ ಫರ್ಟಿಲೈಸರ್ಸು, ಇದು ಪೆಸ್ಟಿಸೈಡ್ಸು, ಇರಿಗೇಷನ್ ಫೆಸಿಲಿಟೀಸ್ ಕೊಟ್ಟರು ಅಷ್ಟೇ ಹೊರತು ರೈತನಿಗೆ ವಿದ್ಯೆ ಬೇಕಾಗಿತ್ತು. ಆ ಆಧುನಿಕ ತಂತ್ರಜ್ಞಾನ ಯಾರೂ ಹೇಳ್ಕೊಡ್ಲಿಲ್ಲ. ನೀವು ಕಂಪ್ಯೂಟರ್ ಕ್ಲಾಸಸ್ ಇದೆ, ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ ಇದೆ, ಎಲ್ಲೂ ಅಗ್ರಿಕಲ್ಚರ್ ಟ್ರೈನಿಂಗ್ ಕ್ಲಾಸಸ್ ಅಂತಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಎಲ್ಲೂ ಇಲ್ಲ. ಯಾತಕ್ಕೆ ಹೀಗೆ ಉಪೇಕ್ಷೆ? ಓಕೆ, ನಾವು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಒಂದು ಆತ್ಮವಿಮರ್ಶೆಯ ಒಂದು ಮೂಡ್ ಕ್ರಿಯೇಟ್ ಆಗಿರೋದ್ರಿಂದ ಮಾಧ್ಯಮಗಳ ಬಗ್ಗೆ ಕೇಳಬೇಕಾಗತ್ತೆ. ಮಾಧ್ಯಮಗಳು ರೈತರ ಸಮಸ್ಯೆಗಳ ಬಗ್ಗೆ, ರೈತರನ್ನ ಎಜುಕೇಟ್ ಮಾಡೋದ್ರ ಬಗ್ಗೆ, ರಾಜಕಾರಣಿಗಳನ್ನು ರೈತರ ಬಗ್ಗೆ ಎಜುಕೇಟ್ ಮಾಡೋದ್ರ ಬಗ್ಗೆ ಏನಾದ್ರು ಪಾತ್ರ ವಹಿಸ್ತಾ ಇವೆ ಇವತ್ತಿನ ಮಾಧ್ಯಮಗಳು? ಇಲ್ಲ, ಇವತ್ತು ನಮ್ಮ ಮಾಧ್ಯಮಗಳು ಯಾವ ಸ್ಥಿತಿ ತಲುಪಿದೆ ಅಂತಂದರೆ ಪುಂಡಾಟಿಕೆಯನ್ನು ಹೋರಾಟ ಅಂತ ಬಿಂಬಿಸೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ನಗರ ಪ್ರದೇಶಗಳಲ್ಲಿ ಭಾಷೆ ಹೆಸರಲ್ಲಾಗಲಿ, ಗಡಿ ವಿವಾದದ ಸಮಸ್ಯೆಯಲ್ಲಾಗಲಿ, ಅಥವಾ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕೂಡ ಈ ದೊಂಬಿ ದಾಂಧಲೆ ಪುಂಡಾಟಿಕೆ ಏನಿದೆ ಅದನ್ನೇ ಹೋರಾಟ ಅಂತ ರೋಚಕವಾಗಿ ಬಿಂಬಿಸೋ ಮಟ್ಟಕ್ಕೆ ಮಾಧ್ಯಮಗಳು ಬಂದ್ಬಿಟ್ಟಿದೆ. ಹಾಗಾಗಿ ನಿಜವಾದ ರೈತರ ಹೋರಾಟ ಏನೈತೆ ಅದಕ್ಕೆ ಸೆನ್ಸೇಷನ್ ಇಲ್ಲ, ಅದಕ್ಕೆ ಸರ್ಕ್ಯುಲೇಷನ್ ವ್ಯಾಲ್ಯೂ ಇಲ್ಲ, ಮಾರ್ಕೆಟ್ ವ್ಯಾಲ್ಯೂ ಇಲ್ಲ. ಹೌದು, ನಾವು ಮಾರ್ಕೆಟ್ ದೃಷ್ಟಿಕೋನಕ್ಕೆ ಫ್ಯಾಷನ್ ಶೋನ ರಿಪೋರ್ಟ್ ಮಾಡೋದಷ್ಟು ಪ್ಯಾಷನೇಟ್ ಆಗಿ ಬಹುಶಃ ರೈತರ ಆತ್ಮಹತ್ಯೆಯನ್ನು ರಿಪೋರ್ಟ್ ಮಾಡ್ತಾ ಇಲ್ವಾ ನಾವು? ಮಾಡ್ತಾ ಇಲ್ಲ. ಅದೊಂದು ರೋಚಕವಾದ ಸುದ್ದಿ ಆಗೋದಿಲ್ಲ. ರೈತರ ಆತ್ಮಹತ್ಯೆಗಳು ಎಷ್ಟು ದೈನಂದಿನ ಚಟುವಟಿಕೆ ಆಗೋಗ್ಬಿಟ್ಟಿದೆ, ದೈನಂದಿನ ದುರಂತಗಳು. ಸೀರಿಯಲ್ ಡೈಲಿ ಸೀರಿಯಲ್ ಥರ. ನಾಣೇನವರೇ, ಮಾಧ್ಯಮಗಳ ಪಾತ್ರ, ಮಾಧ್ಯಮಗಳು ಈ ಸಂದರ್ಭದಲ್ಲಿ ಯಾವ ಪಾತ್ರನ ತಗೋಬೇಕು ಅಂತ ನಿಮ್ಗನ್ಸುತ್ತೆ? 50, 60, 70ರ ದಶಕದಲ್ಲಿದ್ದಂಥ ಮಾಧ್ಯಮಗಳು ಇಲ್ಲ, ಮತ್ತು ಆ ಮಾಧ್ಯಮದಲ್ಲಿ ವರದಿ ಮಾಡ್ತಾ ಇರ್ತಕ್ಕಂಥ ವಸ್ತುನಿಷ್ಠವಾಗಿ ಜನರನ್ನು, ಸಮಾಜವನ್ನು, ಅಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ಸರಿ ಮಾಡಲಿಕ್ಕಿರ್ತಕ್ಕಂಥ ಒಂದು ಕಾಲ ಇತ್ತು. ಆ ಕಾಲ ಇವತ್ತು ಹೊರಟೋಗಿದೆ. ಇವತ್ತು ನಾನು ಅದನ್ನು ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ. ಆದರೆ ಇದ್ದಾರೆ ಭಾಳ ಉತ್ತಮ ಬರವಣಿಗಾರರಿದ್ದಾರೆ, ಉತ್ತಮ ವರದಿಗಾರರಿದ್ದಾರೆ, ಅದನ್ನು ಚಿಂತನೆ ಮಾಡಲಿಕ್ಕಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅವರ ಸಂಖ್ಯೆ ಭಾಳ ಕಡಿಮೆ ಇದೆ. ಅಲ್ಲ, ಬರೆಯೋರ ಸಂಖ್ಯೆಗಿಂತ ಬಹುಶಃ ನಾನು ಒಂದು ಕರೆಕ್ಟ್ ಮಾಡ್ಬೋದೇನಂದರೆ ಅದನ್ನ ಪಬ್ಲಿಷ್ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆಯಾ ಅಂಥೇಳಿ. ಜರ್ನಲಿಸ್ಟ್ಗಳಿರ್ಬೋದು, ಒಳ್ಳೆ ಜರ್ನಲಿಸ್ಟ್ಗಳಿರ್ಬೋದು, ಪತ್ರಕರ್ತರು ಇದ್ದಾರೆ. ಅವ್ರೇನಾಗಿದೆ ಅಂದ್ಕೊಂಡ್ರೆ ಎಲ್ಲವೂ ಇವತ್ತು ಮಾಲೀಕತ್ವದ ಕಡೆಗೆ ತಿರುಗಿರೋದ್ರಿಂದ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯೇ ಇವತ್ತು ವರದಿಗಾರರು ಕೂಡ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ರಾಜಕಾರಣಕ್ಕೂ ಮತ್ತು ಈ ಪತ್ರಿಕೆ ನಡೆಸುವವರಿಗೂ ಇರ್ತಾ ಇರ್ತಕ್ಕಂಥ ಸಂಬಂಧಗಳಿದೆಯಲ್ಲ, ಈ ಸಂಬಂಧಗಳು, ಅದರ ಜೊತೆಯಲ್ಲಿ ವರದಿ ಮಾಡ್ತಾ ಇರ್ತಕ್ಕಂಥವ್ರನ್ನು ಕೂಡ ನಾವು ರಾಜಕಾರಣಿಗಳಾಗಿರ್ತಕ್ಕಂಥವ್ರು, ಸರ್ಕಾರ ನಡೆಸೋರು, ನಮ್ಮಲ್ಲೇ ಒಂದು ವಿಂಗನ್ನು ನಾವು ತಯಾರು ಮಾಡಿದ್ವಿ, ಪ್ರೆಸ್ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜಿಂಗ್ ದ ಪ್ರೆಸ್. ಈ ಮ್ಯಾನೇಜಿಂಗ್ ದ ಪ್ರೆಸ್ ಅಂದರೆ ಏನದು? ಬಹುಶಃ ಅದು ಈಗ ಅದು ರಾಜಕಾರಣಿಗಳಿಗೆ ಗೊತ್ತುಂಟು, ಅವರಿಗೂ ಗೊತ್ತಿದೆ. ಬಹುಶಃ ನಾನು ಹೇಳ್ತೀನಿ, ಮ್ಯಾನೇಜಿಂಗ್ ದ ಪ್ರೆಸ್ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ವಿಂಗು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಗಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಿರೋದ್ರಿಂದ ಎಲ್ಲರಿಂದನೂ ಒಂದೊಂದು ಮಾತು, ಕಡೆ ಮಾತು. ರೇಷ್ಮೆ ಅವರೇ, ಈ ಸಲದ ಚುನಾವಣೆಯಲ್ಲಿ ರೈತರ ಹಿತ ಕಾಪಾಡಬೇಕು ಅಂತಾದರೆ ಏನು ಮಾಡಬೇಕು? ರೈತರೇ ಇವತ್ತೊಂದು ಪಕ್ಷವಾಗಿ ಹೊರಹೊಮ್ಮಿದ್ರಿಂದ ಸರ್ವೋದಯ ಪಕ್ಷ ಇದೆ. ಅವರ ವ್ಯಾಪ್ತಿ ಎಷ್ಟೇ ಸೀಮಿತವಾಗಿರಲಿ, ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಕೃಷಿಯೇತರ ವಿಷಯಗಳ ಬಗ್ಗೆ ಕೂಡ ಒಂದು ಖಚಿತವಾದ ನಿಲುವನ್ನು ತಾಳಬೇಕು. ನಿಮ್ಗೆ ಯಾಕೆ ಒಂದು ಟೆಕ್ನಾಲಜಿ ಪಾಲಿಸಿ ಬೇಡವಾ, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಪಾಲಿಸಿ ಬೇಡವಾ, ಎಜುಕೇಷನ್ ಪಾಲಿಸಿ ಬೇಡವಾ, ಹೆಲ್ತ್ ಪಾಲಿಸಿ ಬೇಡವಾ, ಸಮಾಜದ ಕೃಷಿಯೇತರ ವಲಯವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಣಾಳಿಕೆಯನ್ನು ರೂಪಿಸಿ. ಆವಾಗ ನಿಮ್ಮ ಕಡೆ ನಾಯಕತ್ವದ ಕಡೆ ಇಡೀ ಸಮಾಜ ನೋಡುತ್ತೆ. IT ಕ್ಯಾಪ್ಟನ್ಸ್ ಕೂಡ ರೈತ ನಾಯಕರ ಕಡೆ ನೋಡಬೇಕು. ನಿಮ್ಮಲ್ಲಿ ಇಷ್ಟೊಂದು ಸುಲಿತವಾದ ಒಂದು ವಿಚಾರಧಾರೆ ಇದೆ, ಅದನ್ನು ಸ್ಪಷ್ಟವಾಗಿ ನಿರೂಪಿಸುವಂಥ ಒಂದು ವಾಕ್ಚಾತುರ್ಯ ಇದೆ, ಜೊತೆಗೆ ಕಮಿಟ್ಮೆಂಟ್ ಇದೆ, ಪ್ರಾಮಾಣಿಕವಾದ ಒಂದು ಬದ್ಧತೆ ಇದೆ. ದಯವಿಟ್ಟು ಕೃಷಿಯೇತರ ಕ್ಷೇತ್ರಕ್ಕೂ ಕೂಡ ಅನ್ವಯವಾಗುವಂಥ ಒಂದು ಪ್ರಣಾಳಿಕೆಯನ್ನು ರೂಪಿಸಿ ತನ್ಮೂಲಕ ಹೋರಾಡಿ ಅಂತ ನಾನು ಕೇಳ್ತೀನಿ. ನಾನೇನು ಹೇಳ್ತಿದ್ದೀನಿ, ಭಾಳ ತಪ್ಪು ನಮ್ಮಲ್ಲಿ ಭಾವನೆ. ಕೃಷಿ ಅಂದರೆ ಬರೀ ಆಹಾರ ಅಂತ ಯೋಚನೆ. ಕೃಷಿನೇ ಬಿಗ್ಗೆಸ್ಟ್ ಇಂಡಸ್ಟ್ರಿ. ಕೃಷಿಗಿಂತ ದೊಡ್ಡ ಇಂಡಸ್ಟ್ರಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇಡೀ ಬೆಂಗಳೂರು ಉಳ್ಕೊಂಡಿರೋದು ಕೃಷಿ ಮೇಲೆ. ಎಷ್ಟು ಹೋಟ್ಲುಗಳು, ಈ ಹೋಟೆಲ್ ಇಂಡಸ್ಟ್ರಿ ಯಾತ್ರ ಮೇಲೆ ನಿಂತಿದೆ. ಎಲ್ಲ ಬಟ್ಟೆ ಅಂಗಡಿಗಳು ಯಾತ್ರ ಮೇಲೆ ನಿಂತಿದೆ. ಎಲ್ಲ ರೇಷ್ಮೆ, ಸೀರೆ ಇತರ ವ್ಯಾಪಾರದ ಅಂಗಡಿಗಳು ಯಾತ್ರ ಮೇಲೆ ನಿಂತಿದೆ. ಎಲ್ಲ ಫುಟ್ಪಾತ್ ಅಂಗಡಿಗಳು ಯಾತ್ರ ಮೇಲಿದೆ. ಶೂ ಅಂಗಡಿಗಳು ಯಾತ್ರ ಮೇಲೆ ನಿಂತಿದೆ. ಹಿಂಗೆ ಲೆಕ್ಕ ಹಾಕೊಂಡು ಬಂದರೆ ಎಲ್ಲವೂ ದೊಡ್ಡ ಇಂಡಸ್ಟ್ರಿನೇ ಫುಡ್ ಇಂಡಸ್ಟ್ರಿ. ಅಲ್ಲ, ಈಗ ರೇಷ್ಮೆ ಅವರು ಹೇಳಿದಾಗೆ ರೈತರ ಪಕ್ಷ ಅಂತ ಸರ್ವೋದಯ ಪಕ್ಷ ಪ್ರಾಜೆಕ್ಟ್ ಆಗೋದಾದರೆ ಅದು ಎಲ್ರಿಗೂ ಒಪ್ಪಿಗೆ ಆಗುವಂಥ ಪಕ್ಷ ಆಗಬೇಕು. ಆ ಥರದ
ಒಂದು ಪ್ರಯತ್ನವನ್ನು ರೈತರು ಬಹುಶಃ ಇದುವರೆಗೂ ಮಾಡಿಲ್ಲ ಅನ್ನೋದು ಒಂದು ಆರೋಪ, ಮತ್ತು ಇನ್ನೂ ಒಂದು ಆರೋಪ ಇದೆ ರೈತರ ಬಗ್ಗೆ ಬರ್ತಾ ಬಹುಶಃ ಸಹಾನುಭೂತಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ. ಇಲ್ಲ ಎಲ್ಲರಿಗೂ ಊಟ ಮಾಡಿ ಚೆನ್ನಾಗಿರ್ತಕ್ಕಂಥ ರೈತರು, ಎಲ್ಲರ ಬದುಕಿಗೂ ನ್ಯಾಯ ಆಗ್ತಕ್ಕಂಥ ರಾಜಕಾರಣದ ಆಲೋಚನೆ ಮಾಡ್ತೀವಿ. ಇಷ್ಟೇ ಜನ ಊಟ ಮಾಡಿ ಇಷ್ಟು ಜನ ಊಟ ಮಾಡಬೇಡಿ ಅಂತ ನಾವು ಎಂದೂ ಹೇಳಿಲ್ಲ. ಅದರಿಂದ ಎಲ್ಲರೂ ಊಟ ಮಾಡಿ ಚೆನ್ನಾಗಿರಿ ಅಂತ ಹೇಳ್ತೀವಿ. ನಾನೇನವ್ರು ಈ ಸಲದ ಎಲೆಕ್ಷನ್ನಲ್ಲಿ ರೈತರಿಗೆ ನೀವೇನು ಮಾಡ್ಕೊಡ್ತೀರಿ ಸರ್? ರೈತರ ಪಕ್ಷವೇ ಒಂದು ಪ್ರಬಲವಾಗಿರ್ತಕ್ಕಂಥ ಪಕ್ಷವಾಗಿ ಬಹುಶಃ ಈ ರಾಷ್ಟ್ರ ರಾಜಕಾರಣದಲ್ಲಿ ಬರುವಂಥ ಒಂದು ದಿವಸಗಳನ್ನು ನಾವು ಕಾಣ್ತೇವೆ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಹುಶಃ ಅದು ಬಹಳ ದೂರ ಇರ್ತಕ್ಕಂಥದ್ದು. ಇಷ್ಟನ್ನು ಮಾತ್ರ ಹೇಳ್ತೀನಿ, ಯಾವುದೇ ರಾಜಕೀಯ ಪಕ್ಷ ಆಗಲಿ ಚುನಾವಣೆಯಲ್ಲಿ ಒಂದು ರೈತನಿಗೆ ಕೊಡಬೇಕಾಗಿರ್ತಕ್ಕಂಥ ರಕ್ಷಣೆ, ಒಂದು ದ ಪ್ರೊಟೆಕ್ಷನ್ ಟು ಫಾರ್ಮರ್, ಎರಡನೇದು ಫುಡ್ ಸೆಕ್ಯೂರಿಟಿ, ಇಡೀ ರಾಷ್ಟ್ರದಲ್ಲಿ ಬೇಕಾಗಿರ್ತಕ್ಕಂಥ ಫುಡ್ ಸೆಕ್ಯೂರಿಟಿ, ಮೂರನೇದು ಈ ರಕ್ಷಣೆ ಫುಡ್ ಸೆಕ್ಯೂರಿಟಿ ಬೇಕಾಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತಾ ಇರ್ತಕ್ಕಂಥದ್ದನ್ನು ಟೋಟಲಿ ಪ್ರೊಟೆಕ್ಷನ್. ಫೋರ್ತ್, ಲೆಟ್ ಮಿ ಟೆಲ್ ಯು, ಅಗ್ರಿಕಲ್ಚರ್ ಲ್ಯಾಂಡ್ಸನ್ನು ಎಕ್ಸೆಪ್ಟ್ ಫಾರ್ ಅಬ್ಸಲ್ಯೂಟ್ಲಿ ಇಮ್ಮಿಡಿಯೇಟ್ ಆ್ಯಂಡ್ ನೆಸೆಸಿಟಿ ಪರ್ಪಸಸ್ ಬಿಟ್ಟು ಬಾಕಿ ಇರ್ತಕ್ಕಂಥದಕ್ಕೆ ಆ ಜಮೀನುಗಳನ್ನೆಲ್ಲ ರಕ್ಷಣೆ ಮಾಡಿ ಇಟ್ಕೊಳ್ತಾ ಇರ್ತಕ್ಕಂಥದ್ದು. ಅದರ ಮುಖಾಂತರ ಫುಡ್ ಅಂತ ಹೇಳ್ತಾ ಇರ್ತಕ್ಕಂಥ ಒಂದಿದೆಯಲ್ಲ, ಅದು ನಾನು ರಾಷ್ಟ್ರವ್ಯಾಪಿಯಾಗಿ ಬೆಳೆದಾಗ ನಾನು ಹೇಳ್ತೀನಿ, ಐ ಥಿಂಕ್ ವಿ ಕ್ಯಾನ್ ಬಿ ದ ಲೀಡರ್ ಟು ದ ಎಂಟೈರ್ ವರ್ಲ್ಡ್. ಸೂಪರ್ ಪವರ್ ಮಾಡಲಿಕ್ಕಿರ್ತಕ್ಕಂಥದಕ್ಕೆ ನಮ್ಮ ಅಗ್ರಿಕಲ್ಚರ್ ಸರಿ ಹೋಗಬೇಕು. ಕೊಡಿಹಳ್ಳಿ ಅದ್ರ ಜೊತೆಲೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, ಐ ವಾಂಟ್ ದ ಸೈಂಟಿಸ್ಟ್, ಐ ವಾಂಟ್ ದ ಪ್ರೊಫೆಸರ್ಸ್ ಟು ಬಿಕಮ್ ಟೋಟಲಿ ಇಂಡಿಪೆಂಡೆಂಟ್ ಆಫ್ ದ ಗವರ್ಮೆಂಟ್. ಮತ್ತು ಲ್ಯಾಬ್ ಟು ದ ಲ್ಯಾಂಡ್ ಅಂತ ಚರಣ್ ಸಿಂಗ್ ದವ್ರು ಇತ್ತಲ್ಲ, ಈ ಕೆಲಸ ಮಾಡ್ಲಿಕ್ಕಿರ್ತಕ್ಕಂಥ ಅವರಿಗೆ ಆ ಸ್ವಾತಂತ್ರ್ಯ ನಾನು ಹೇಳ್ತೀನಿ ಯಾವ ಯೂನಿವರ್ಸಿಟಿಲೂ ಇಲ್ಲ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮೊದಲೇ ಇಲ್ಲ. ರಾಜಕಾರಣಿಗಳನ್ನ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ ಅಂತಾನೂ ಹೇಳಿದ್ರು ಬೆಲೆ ಬಗ್ಗೆ. ಅಬ್ಸಲ್ಯೂಟ್ಲಿ ಟ್ರೂ. ಕೊಡಿಹಳ್ಳಿಯವರೇ, ಬೇರೆ ರಾಜಕಾರಣಿಗಳಿಂದ, ಈಗ ಸರ್ವೋದಯ ಪಕ್ಷದ ವಿಚಾರ ಬಿಡಿ, ಬೇರೆ ಎಲ್ಲ ರಾಜಕಾರಣಿಗಳು ಇವತ್ತು ಚುನಾವಣೆಗೆ ಬರ್ತಿದ್ದಾರೆ, ಅವರಿಂದ ರೈತರು ಏನು ನಿರೀಕ್ಷೆ ಮಾಡಬೇಕು ಮತ್ತು ಯಾವ ಥರ ಪಕ್ಷದವರಿಗೆ ರೈತರು ಮತ ಹಾಕಬೇಕು? ಈಗ ಯಾವ ಥರದ ಅಂತ ಕೇಳಿದೆ, ಯಾವ ಪಕ್ಷ ಅಂತ. ಈಗಾಗಲೇ ಕರ್ನಾಟಕದ ಒಳಗಡೆ 3 ಪಕ್ಷಗಳು ಅಧಿಕಾರವನ್ನು ಮಾಡಿದ್ದಾವೆ, ವಿರೋಧ ಪಕ್ಷಗಳಿಲ್ಲದಲೇ ಅಧಿಕಾರವನ್ನು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಕರ್ನಾಟಕವನ್ನು ಅಗಲ್ದವರೋಡೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರನ್ನು ಪ್ರೀತಿ ಮಾಡೋಕ್ಕಾಗತ್ತೆ? ಯಾವ ರಾಜಕಾರಣಿನೂ ಪ್ರೀತಿಸುವಂಥ ಸ್ಥಿತಿನಲ್ಲಿ ಸ್ಥಿತಿ ಇಲ್ಲ. ಹಾಗಾಗಿ ಈಗ ನಾವು ಆಲ್ಟರ್ನೇಟಿವ್ ಅಂದರೆ ಅನಿವಾರ್ಯವಾಗಿ ಪರ್ಯಾಯ ಮಾರ್ಗವನ್ನು ನಾವು ನೋಡಲೇಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವು ರೈತ ಸಂಘ ಒಂದು ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಜನರ ನಡುವೆ ಹೋಗಲಿಕ್ಕೆ ನಾವು ಈಗ ಆ ಉದ್ದೇಶವನ್ನು ಬದಲಾಯಿಸ್ಕೊಂಡಿದ್ದೀವಿ. ಯಾಕಂದರೆ ರೈತ ಸಂಘದವರು ಅಂದರೆ ರೈತರು ಪಕ್ಷ ಅಂತ ಹೇಳಿ ಇಂಥ ವಿದ್ಯಾವಂತರು ನಗರದ ಜನ ನೋಡ್ತಾರೆ, ಇದು ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಆ ಕಾರಣಕ್ಕೆ ಸರ್ವೋದಯ ಕರ್ನಾಟಕ ಇಡೀ ನಾಡಿನ ಎಲ್ಲ ಜನರ ಉದ್ದೇಶವನ್ನು ಒಳಗೊಂಡಿದೆ, ಎಲ್ಲ ಜನರ ಬದುಕಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಒಳಗೊಂಡಿದೆ. ಆ ಕಾರಣಕ್ಕೆ ಸರ್ವೋದಯ ಕರ್ನಾಟಕ ನಮ್ಮ ರಾಜಕೀಯ ವೇದಿಕೆ. ಆ ಮೂಲಕ ಪ್ರಾಮಾಣಿಕ ವ್ಯಕ್ತಿಗಳನ್ನು ನಾವು ವಿಧಾನಸೌಧ ಒಳಗಡೆ ಕಳಿಸ್ಬೇಕಾಗಿದೆ, ಅನಿವಾರ್ಯ. ಯಾಕೆ ಅಂದರೆ ಇವತ್ತು ಸ್ನೇಹಿತರು ಮಾತಾಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಈಗಾಗಲೇ ಪಕ್ಷಗಳು ವ್ಯಕ್ತಿಗಳನ್ನು ಸೂಚಿಸಿದ್ದಾರೆ, ಅಂದರೆ ಬಿಡುಗಡೆ ಮಾಡಿದ್ದಾರೆ. ಹಿಂದೆ ಅವನು ಸರಗಳ್ಳ 25 ವರ್ಷದ ಹಿಂದೆ ಅವನು ಇವತ್ತು 100 ಕೋಟಿ ಇದೆ ಅಂತೇಳಿ ಕ್ಯಾಂಡಿಡೇಟು. ಹಿಂದೆ ಕಳ್ಳಬಟ್ಟಿ ವ್ಯವಹಾರ ಮಾಡಿ 100 ಜನರಿಗೆ ಸಾವಿಗೆ ಕಾರಣರಾದವರು ಇವತ್ತು ಅಪಾರ ಸಂಪತ್ತಿದೆ ಅಂಥೇಳಿ ಅವರು ಕ್ಯಾಂಡಿಡೇಟ್ಗಳು. ಇವತ್ತು ಗಣಿ ಲೂಟಿ ಮಾಡ್ತಾ ಇದ್ದಾರೆ. ಕರ್ನಾಟಕದ 5.5 ಕೋಟಿ ಜನರದ ಸಂಪತ್ತು ಅಂತೇಳಿ ಯಾರು ಅಂತ ಇಲ್ಲ, ಯಾವನ ಹತ್ರ ದುಡ್ಡಿದೆಯೋ ಅವನು ಈ ಸಾರಿ ಗೆಲ್ಲಬೇಕು ಅನ್ನೋದನ್ನ ಅವನು ಸೂಚನೆ ಮಾಡ್ತಾ ಇದ್ದಾರೆ. ಇವರೇ ಭೂಗಳ್ರು, ಗಣಿನಲ್ಲಿ ಕಳ್ತನ ಮಾಡೋರು, ಇವರೇ 100 ಜನ ಕರ್ನಾಟಕದ ವಿಧಾನಸೌಧ ಒಳಗಡೆ ಕುಂತ್ರೆ ನಾಳೆ ಅವ್ರು ಮಾತಾಡೋದನ್ನ ದೂರ ಮಾಡಬೇಕು, ಅದು ದೂರ ಇಡಬೇಕು ಅಂತಂದ್ರೆ ಇವರೇ ದೂರ ಹೋಗಬೇಕಾಗತ್ತೆ, ಸಜ್ಜನರು ಬರಬೇಕಾಗತ್ತೆ. ಆದರೆ ಹಾಗೆ ಬರುವಂಥ ಪರಿಸ್ಥಿತಿ ಬಹುಶಃ ಇಮಿಡಿಯೇಟ್ ಫ್ಯೂಚರ್ನಲ್ಲಿ ಇದೆಯೋ ಇಲ್ವೋ ಅದೊಂದು ಕನಸು. ಆ ಕನಸು ನನಸಾಗಬೇಕು ಅನ್ನೋದು ಬಹುಶಃ ನಮ್ಮೆಲ್ಲರ ಆಶಯ ಕೂಡ. ಆನ್ ದಾಟ್ ನೋಟ್ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.